Yes, problems continuation. We are in problem number 27. Wording problem. ರೋಸ್ಟರ್ ಮೆಥಡಲ್ಲಿ ಬರ್ಕೊಂಡಿದ್ದ ಎಲಿಮೆಂಟ್ಸು ಒಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದ. ಸೊ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4 ಆಗಿದ್ದಾಗ ಮಾತ್ರ ಆ ಎ ಕಮ ಬಿ ಅನ್ನೋದು ರಿಲೇಷನಲ್ಲಿ ಇರುತ್ತಂತೆ. ದಟ್ ಈಸ್ ದ ಮೀನಿಂಗ್. ಈಗ ನಾವು 1 by 1 ತಗೊಳ್ಳೋದಾದರೆ, ರಿಫ್ಲೆಕ್ಸಿವ್ ತಗೊಳ್ಳೋದಾದರೆ, ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಮೈನಸ್ ಎ ಬಿಲಾಂಗ್ಸ್ ಟು ಆರ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ, ಈಸ್ ನಾಟ್ ಅವರ್ ವಿಶ್, ಡಿಪೆಂಡಿಂಗ್ ಆನ್ ದಿಸ್ ಕಂಡೀಷನ್. ಹೌ ಟು ಚೆಕ್ ಸರ್? ಸೊ ಬಿ ಹೋಗಿ ಎ ಬಂದಿದೆ. ಸೊ ಎ ಮೈನಸ್ ಎ ಮೀನಿಂಗು ಎ ಮೈನಸ್ ಎ ಅನ್ನೋದು 0 ಬರುತ್ತೆ. 0 ಇಸ್ ಎ ಮಲ್ಟಿಪಲ್ ಆಫ್ 4. 0 ಮಲ್ಟಿಪಲ್ ಆಫ್ 4 ಬರುತ್ತೆ. 0 ಮಲ್ಟಿಪಲ್ ಆಫ್ 4 ಆದಾಗ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಬಿಲಾಂಗ್ಸ್ ಟು ಆರ್. ಸೊ ಆರ್ ಏನಾಯಿತು? ರಿಫ್ಲೆಕ್ಸಿವ್ ಆಯಿತು. ಅದೇ ಥರ ಸಿಮೆಟ್ರಿಕ್ ಪ್ರಾಬ್ಲಮ್ಸ್ ಈಸಿಯಾಗಿರುತ್ತೆ. ಈ ಕ್ಲಾಸಲ್ಲಿ ಮಾಡೋ ಒಂದು 5-6 ಪ್ರಾಬ್ಲಮ್ಸು ಎಲ್ಲನೂ ಡಿಸ್ಪ್ರೂಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಪ್ರಾಬ್ಲಮ್ ಓದಿದ್ರೆ ಅರ್ಥ ಆಗ್ಬಿಡುತ್ತೆ, ಅದಕ್ಕೆ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅನ್ನೋದು ನಾವೇ ತಗೋಬೇಕು, ಮತ್ತು ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಅನ್ನೋದು ನಾವು ಬರೀಬಾರ್ದು. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4 ಆದಾಗ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಮಲ್ಟಿಪಲ್ ಆಫ್ 4 ಆಗುತ್ತೋ ಇಲ್ವೋ? 100% ಆಗುತ್ತೆ. ನಥಿಂಗ್ ಚೇಂಜ್. ಸೊ ದಟ್ ಈಸ್ ಬಿಲಾಂಗ್ಸ್ ಟು ಆರ್. ಸೊ ಆರ್ ಈಸ್ ಸಿಮೆಟ್ರಿಕ್ ಅಂತ ಬರಿತೀವಿ. ಇನ್ನು ಟ್ರಾನ್ಸಿಟಿವಿಟಿಗೆ ಬರೋದೇ ಆದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ನಾವೇ ತೊಗೊಂಡ್ಬಿಡ್ತೀವಿ, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ನಾವೇ ತೊಗೊಂಡ್ಬಿಡ್ತೀವಿ, ಅದು ರೂಲ್ ಅದು. ಆಮೇಲೆ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ವ ಅನ್ನೋದು ನಾವು ತಗೊಳ್ಳಂಗಿಲ್ಲ. ಇಟ್ ಈಸ್ ನಾಟ್ ಅವರ್ ವಿಶ್, ಡಿಪೆಂಡಿಂಗ್ ಆನ್ ದಿಸ್ ಕಂಡೀಷನ್. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4, ಇದು ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಮಲ್ಟಿಪಲ್ ಆಫ್ 4. ದೆನ್ ಮಾಡಿ ತೆಗೆದು 2 ಆ್ಯಡ್ ಮಾಡಿದಾಗ, ಮಾಡಿ ತೆಗೆದಿಲ್ಲ ಅಂದರೆ 2 ಆ್ಯಡ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ತೆಗಿಬೋದು ಸರ್, ತೆಗಿಬೋದು. ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಅಲ್ಲಿಗೆ ಎ ಮೈನಸ್ ಸಿ ಮಾಡಿ ಮತ್ತೆ ಹಾಕ್ಬೋದು, ಈಸ್ ಎ ಮಲ್ಟಿಪಲ್ ಆಫ್ 4, ಆಗ ಬಿಲಾಂಗ್ಸ್ ಟು ಆರ್. ಸೊ ಈ ಕಂಡೀಷನ್ ಆಗಿದ್ದಕ್ಕೆ ಇದು ಸೈಡ್ ವರ್ಕು, ಇದು ಸೈಡ್ ವರ್ಕು. ಈ ಕಂಡೀಷನ್ ಟ್ರೂ ಆಗಿದ್ದಕ್ಕೆ ನಾವು ಇದು ಬಿಲಾಂಗ್ಸ್ ಟು ಆರ್ ಅಂತ ಬರೀತಾ ಇದ್ದೀವಿ. ಇದು ಬಿಲಾಂಗ್ಸ್ ಟು ಆರ್ ಆಗಿದ್ದಕ್ಕೆ ಆರ್ ಈಸ್ ಟ್ರಾನ್ಸಿಟಿವ್. ಅಲ್ಲಿಗೆ ಈ ಎಕ್ಸ್ಪ್ಲನೇಷನ್ ಮೇಲೆ ಈ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಡಿಪೆಂಡ್ ಆಗಿದೆ. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ಬಿಲಾಂಗ್ಸ್ ಟು ಆರ್ ಬರೀದ್ರೆ ರಿಫ್ಲೆಕ್ಸ್ ಅಂತ ಬರೆದ್ರೆ ಮಾರ್ಕ್ಸ್ ಇಲ್ಲ. ಆರ್ ಈಸ್ ಸಿಮೆಟ್ರಿಕ್. ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಬರೆದು ಈ ರೀಸನ್ ಬಿಟ್ಟರೆ ಮಾರ್ಕ್ ಇಲ್ಲ. ರೀಸನ್ ಕೂಡ ಇರಬೇಕು ಪಕ್ಕದಲ್ಲಿ. ಮತ್ತು ಇವು ಕೂಡ ನಾವು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ. ಅದರ ಮೀನಿಂಗ್ಸ್ ಕ್ವಶನಲ್ಲಿ ಇದ್ದಂಗೆ ಬರೀತೀವಿ, ಲೆಟರ್ ಚೇಂಜ್ ಮಾಡ್ತೀವಿ. ಮತ್ತೆ ಅವನ್ನ ಆ್ಯಡ್ ಮಾಡಿದ್ದಾಗ ಆ್ಯಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡಿ ರಿಮೂವ್ ಮಾಡ್ತೀವಿ. ಸರ್ ಮಾಡಿ ರಿಮೂವ್ ಮಾಡಿದ್ರೆ ಏನಾಗಲ್ಲ, ಮಾಡಿ ರಿಮೂವ್ ಮಾಡಿದ್ರೆ ಮಲ್ಟಿಪಲ್ ಆಫ್ 4 ಆಗೇ ಆಗುತ್ತೆ ನಂಬರ್. ಆಗ ಬಿ ಬಿ ಕ್ಯಾನ್ಸಲ್ ಆಗಿ ಸಿ ಉಳಿತದೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಮತ್ತೆ ಮಾಡಿ ಸೇರಿಸ್ಕೋಬೋದು. ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಆದಾಗ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಬರೆದು ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡಬೇಕು. ಎಸ್, ಚೆನ್ನಾಗಿದೆ ಪ್ರಾಬ್ಲಮ್. ಸೆಟ್ ಕೊಟ್ಟ, ಒಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ರೆ ನಾನು ರೋಸ್ಟರ್ ಫಾರ್ಮಲ್ ಬರ್ಕೊಂಡಿದ್ದೀನಿ. ಇಂಟೀಜರ್ಸು ಅಪ್ ಟು 12 ಅಂತ 0 to 12 ಅದೇ ಬರ್ತಿದ್ದೀನಿ. ಎಸ್, ಇದು ರಿಫ್ಲೆಕ್ಸಿವ್. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇಟ್ ಇಸ್ ನಾಟ್ ಅವರ್ ವಿಶ್. ದಿಸ್ ಇಸ್ ದ ರಿಲೇಷನ್ ಡಿಫೈನ್ಡ್ ಇನ್ ದ ಕ್ವಶನ್. ರೀಪ್ಲೇಸ್ ಬಿ ಬೈ ಎ, ವಿ ಗೆಟ್ ಎ ಕಾಮ ಎ. ದಟ್ ಈಸ್ ವಾಂಟ್ ಟು ರಿಕ್ವೈರ್ ಫಾರ್ ರಿಫ್ಲೆಕ್ಸಿವ್. ಆ ಕಂಡೀಷನ್ ಕೂಡ ಹಾಕಿದಾಗ ಎ ಇಸ್ ಈಕ್ವಲ್ ಟು ಎ, ಆಬ್ವಿಯಸ್ಲಿ ಅದಕ್ಕೆ ಬಿಲಾಂಗ್ಸ್ ಟು ಆರ್. ಸೊ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಕನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ಹೋದಾಗ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ನಾವೇ ತೊಗೊಂಡ್ಬಿಡ್ತೀವಿ. ಇದರ ರೀಸನ್ ಏನು? ಎ ಇಸ್ ಈಕ್ವಲ್ ಟು ಬಿ. ಆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ನಮ್ಮ ಇಷ್ಟ ಬಂದಂಗೆ ಬರೀಬಾರ್ದು. ಈ ಮೀನಿಂಗನ್ನು ಇಂಟರ್ಚೇಂಜ್ ಮಾಡಿದಾಗ ಟ್ರೂ ಸ್ಟೇಟ್ಮೆಂಟ್ ಬಂದರೆ ಮಾತ್ರ ಬಿಲಾಂಗ್ಸ್ ಟು ಆರ್, ಫಾಲ್ಸ್ ಸ್ಟೇಟ್ಮೆಂಟ್ ಬಂದಾಗ ಮಾತ್ರ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಎ ಇಸ್ ಈಕ್ವಲ್ ಟು ಬಿ ಆದಾಗ ಆಬ್ವಿಯಸ್ಲಿ ಬಿ ಇಸ್ ಈಕ್ವಲ್ ಟು ಹಾಗೆ ಆಗುತ್ತೆ, ಅದಕ್ಕೆ ಬಿಲಾಂಗ್ಸ್ ಟು ಆರ್. ದೇರ್ ಫಾರ್ ಆರ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ರೋಮನ್ ನಂಬರ್ 3ಗೆ ಹೋದಾಗ ಟ್ರಾನ್ಸಿಟಿವಿಟಿ ಅಂತ ಅಂದರೆ ಎ ಕಮ ಬಿ ನಾವೇ ತಗೊಂತೀವಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ನಾವೇ ತಗೊಂತೀವಿ ಬಿಲಾಂಗ್ಸ್ ಟು ಆರ್, ಎ ಕಮ ಸಿ ಮಾತ್ರ ನಮ್ಮ ಇಷ್ಟ ಬಂದಂಗೆ ಬಿಲಾಂಗ್ಸ್ ಟು ಆರ್ ಬರೀಬಾರ್ದು. ಇದು ಎಕ್ಸ್ಪ್ಲನೇಷನ್ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಬಿ, ಇದ್ರ ಮೀನಿಂಗ್ ಬಿ ಇಸ್ ಈಕ್ವಲ್ ಟು ಸಿ. ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಆದಾಗ ಎ ಇಸ್ ಈಕ್ವಲ್ ಟು ಸಿ ಆಗುತ್ತಾ ಇಲ್ವಾ? 100%. ಹಾಗಾದರೆ ಈ ರೀಸನ್ಗೆ ಇದು ಬಿಲಾಂಗ್ಸ್ ಟು ಆರ್ ಆಯಿತು. ಸೊ ಆರ್ ಈಸ್ ಟ್ರಾನ್ಸಿಟಿವ್. ಈಸಿ. ಒಂದ್ಸಲಿ ಇನ್ವಾಲ್ವ್ ಆಗಿಬಿಟ್ಟು ಕಲ್ತ್ಬಿಟ್ರೆ
ನೀನು 3 ಮಾರ್ಕ್ಸು ವಿತಿನ್ 50 to 60 ಸೆಕೆಂಡ್ಸಲ್ಲಿ ತೊಗೊಂಡಿದ್ದೆ ಈ ಪ್ರಾಬ್ಲಮ್. ಬರೆಯೋದಕ್ಕಷ್ಟೇ ಟೈಮ್ ವೇಸ್ಟು. ಈ ರೀಸನ್ಸ್ ಮಸ್ಟ್ ಶುಡ್, ಈ ಬಿಲಾಂಗ್ಸ್ ಟು ಆರ್ಗಳು ಮಸ್ಟ್ ಶುಡ್, ಅವಾಗೆ ನಿಮ್ಮ ಕನ್ಕ್ಲೂಷನ್ ಮಾರ್ಕ್ಸ್ ಸಿಗುವಂಥದ್ದು. ಅವನು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮನ್ನು ನಾನು ವರ್ಡಿಂಗ್ಸಲ್ಲಿ ಕೊಟ್ಟಿರೋ ಪ್ರಾಬ್ಲಮನ್ನು ಮ್ಯಾಥಮೆಟಿಕಲ್ ಬರೆಯೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಪ್ರಾಬ್ಲಮ್ ಅರ್ಥ ಮಾಡಿಸೋದಕ್ಕೆ. ಪ್ರಾಡಕ್ಟ್ ಆಫ್ 2 ಕ್ಯಾಪಿಟಲ್ ಆಲ್ಫಾಬೆಟ್ಸ್ ಇನ್ ದ ಸೆನ್ಸ್ ಆಫ್ ಫೊನೆಟಿಕಲ್ ಜಾಮೆಟ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ. ಅಲ್ಲಿಗಿಲ್ಲಿ ಮೀನಿಂಗ್ ಏನಿದೆ ಸರ್ ಅಂದಾಗ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜಿನ್ ಈಸ್ ಸೇಮ್ ಆ್ಯಸ್ ದಿ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಕ್ಯೂ ಫ್ರಮ್ ದಿ ಆರಿಜಿನ್. ಅಷ್ಟು ವರ್ಡಿಂಗ್ಸನ್ನು ಹಿಂಗೆ ಬರ್ದಾಕಿದ್ದೀನಿ. ಎಕ್ಸಾಮಲ್ಲಿ ಕೂಡ ನೀವು ಹಿಂಗೆ ಯೂಸ್ ಮಾಡ್ಕೋಬೋದು, ತಪ್ಪಿಲ್ಲ. ಇನ್ನೊಂದ್ಸಲ ರಿಪೀಟ್ ಸರ್. ಡಿಸ್ಟೆನ್ಸ್ ಮೀನ್ಸ್ ಮಾಡಿ ಯೂಸ್ ಮಾಡಬೇಕು, ಡಿಸ್ಟೆನ್ಸ್ ಪಾಸಿಟಿವ್. ಒ ಪಿ ಮೀನ್ಸ್ ಪಿ ಅನ್ನೋ ಪಾಯಿಂಟಿಂದ ಆರಿಜಿನ್ವರೆಗೂ ಇರ್ತಕ್ಕಂಥ ಡಿಸ್ಟೆನ್ಸು, ಕ್ಯೂ ಅನ್ನೋ ಪಾಯಿಂಟಿಂದ ಆರಿಜಿನ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಸೇಮ್ ಅಂತೆ ಅನ್ನೋದನ್ನ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಕೊಟ್ಟವನೇ. ನಾನು ಅದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಮಾಡಿ ಪ್ರಾಬ್ಲಮ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಸೊ ಆ ರೀಸನ್ಸ್ ವರ್ಡಿಂಗ್ಸಲ್ಲಿ ತೊಗೊಳ್ಳೋ ಬದಲು ಹಿಂಗೆ ತೊಗೊಂಡ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿ ಪಿ ಕಾಮಾ ಪಿ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಇಟ್ಸ್ ನಾಟ್ ಅವರ್ ವಿಶ್, ಡಿಪೆಂಡಿಂಗ್ ಆನ್ ದಿಸ್ ಕಂಡೀಷನ್. ದಿಸ್ ಇಸ್ ದ ಕಂಡೀಷನ್ ಗಿವನ್ ಇನ್ ದ ಪ್ರಾಬ್ಲಮ್. ಇದು ವರ್ಡಿಂಗ್ಸಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಏನು ವರ್ಡಿಂಗ್ಸಲ್ಲಿ ಕೊಟ್ಟವರು ಸರ್? ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜಿನ್ ಈಸ್ ಸೇಮ್ ಆ್ಯಸ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಡಿಸ್ಟೆನ್ಸ್ ಅನ್ನೋ ವರ್ಡೇ ಇಲ್ಲ, ಕ್ಯಾಪಿಟಲ್ ಆಲ್ಫಾಬೆಟ್ಸು ಪ್ರಾಡಕ್ಟ್ ಆಗಿ ಒಂದು ಕಡೆ ಬಂದಿದೆ ಅನಾಲಿಟಿಕಲ್ ಜಾಮೆಟ್ರಿ, ಅದು ಡಿಸ್ಟೆನ್ಸ್ ಅಂತ. ಸೊ ಒ ಪಿ ಈಸ್ ಈಕ್ವಲ್ ಟು ಒ ಪಿ ಆಗಲ್ವಾ? ಆಬ್ವಿಯಸ್ಲಿ ಅದಕ್ಕೆ ಬಿಲಾಂಗ್ಸ್ ಟು ಆರ್, ಅದಕ್ಕೆ ಆರ್ ಈಸ್ ರಿಫ್ಲೆಕ್ಸಿವ್. ಸೆಕೆಂಡ್ ಒಂದು ಸಿಮೆಟ್ರಿಕ್ ಬರೋದಾದರೆ ಪಿ ಕಾಮಾ ಕ್ಯೂ ಬಿಲಾಂಗ್ಸ್ ಟು ಆರ್, ದಿಸ್ ಈಸ್ ಅವರ್ ವಿಶ್ ನಾವು ತಗೋಬೋದು. ಆಗ ಅಕಾರ್ಡಿಂಗ್ ಟು ಕ್ವಶನು ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ. ಇದರ ಮೀನಿಂಗ್ ಉಲ್ಟಾ ತಗೊಂಡಾಗ ಸೇಮ್ ಅರ್ಥ ಏನಾದರೂ ಕ್ಯಾರಿ ಆದರೆ, ಸೇಮ್ ಮೀನಿಂಗ್ ಕ್ಯಾರಿ ಆದರೆ, ಆಗ ನಾವು ಕ್ಯೂ ಕಾಮಾ ಪಿ ಬಿಲಾಂಗ್ಸ್ ಟು ಆರ್ ಸೇಮ್ ಅರ್ಥ ಕ್ಯಾರಿ ಆಗುತ್ತೆ. ಮಾಡ್ಲೆಸ್ ಆಫ್ ಒ ಪಿ ಇಸ್ ಈಕ್ವಲ್ ಮಾಡ್ಲೆಸ್ ಆಫ್ ಓ ಕ್ಯೂ ಆದಾಗ ಮಾಡ್ಲೆಸ್ ಆಫ್ ಓ ಕ್ಯೂ ಇಸ್ ಈಕ್ವಲ್ ಮಾಡ್ಲೆಸ್ ಆಫ್ ಓ ಪಿನ ಯಾವಾಗ ಸೇಮ್ ಮೀನಿಂಗ್, ಸೊ ಸಿಮೆಟ್ರಿ. ಥರ್ಡ್ ಒನ್ ತಗೊಂಡಾಗ ಇದು ಕೂಡ ನಿನ್ನ ವಿಷಯ ಏನು, ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಆರ್, ಕ್ಯೂ ಕಾಮ ಆರ್ ಬಿಲಾಂಗ್ಸ್ ಟು ಆರ್, ಇದು ನಿನ್ನ ವಿಷಯ, ನಿನ್ನ ಪ್ರಕಾರ ತಗೊತೀಯ. ಆದರೆ ಕ್ಯೂ ಹೊರಟೋದ್ಮೇಲೆ ಪಿ ಆರು ಬಿಲಾಂಗ್ಸ್ ಟು ರಿಲೇಷನ ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ ಅನ್ನೋದು ಇವರ ವಿಶ್ ಅಲ್ಲ. ಇನ್ನೇನು ಸರ್ ಬನ್ರಿ ಇಲ್ಲಿ, ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ. ಯಾರು ಹೇಳಿದ್ರು ಸರ್? ಈ ಕಂಡೀಷನ್ ಕ್ವಶನಲ್ಲಿ ಕೊಟ್ಟು ನೋಡೋದೇ ಬರ್ಕೊಂಡಿದ್ವಿ. ಇಲ್ಲಿ ಬರೋಷ್ಟು ಆಲ್ಫಾಬೆಟ್ಸ್ ಚೇಂಜ್ ಆಯಿತು, ಬಟ್ ಇದೇ ಕಂಡೀಷನ್ ಅಂದರೆ ಒ ಕ್ಯೂ ಇಸ್ ಈಕ್ವಲ್ ಟು ಒ ಆರ್. ಆರ್ ಯಾಕೆ ತಗೋಬೇಕು ಸರ್? 3 ಎಲಿಮೆಂಟ್ಸ್ ತೊಗೊಂಡ್ರೆ ಟ್ರಾನ್ಸಿಟಿವಿಟಿ ಅರ್ಥ. ಇವೆಲ್ಲ ಈಗ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಆದಾಗ, ಒ ಕ್ಯೂ ಇಸ್ ಈಕ್ವಲ್ ಟು ಆರ್ ಆದಾಗ ಒ ಪಿ ಮತ್ತು ಒ ಆರ್ ಏನಾಗಬೇಕು? ಆಬ್ವಿಯಸ್ಲಿ ಈಕ್ವಲ್, ಅಂದರೆ ಡಿಸ್ಟೆನ್ಸ್ ಸೇಮ್. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಪಿ ಫ್ರಮ್ ಆರಿಜಿನ್ ಇಸ್ ಸೇಮ್ ಆಸ್ ಡಿಸ್ಟೆನ್ಸ್ ಆಫ್ ಆರ್ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಸೊ ಆಗ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ಆರ್ ಈಸ್ ಟ್ರಾನ್ಸಿಟಿವಿಟಿ ಅಂತ ಹೇಳ್ತೀವಿ. ದಿಸ್ ಇಸ್ ಟ್ರಾನ್ಸಿಟಿವಿಟಿ. ಸೊ ರಿಫ್ಲೆಕ್ಸಿವ್ ತೊಗೊಂಡು ರಿಫ್ಲೆಕ್ಸಿವ್ ಆಯಿತು. ಇಲ್ಲಿ ಕನ್ಕ್ಲೂಷನ್ ಮಾಡಬೇಕು. ಅಯ್ಯೋ ಇಲ್ಲಾಂದರೆ ಮಾರ್ಕ್ಸ್ ಕೊಡಲ್ಲ. ಆರ್ ಈಸ್ ಸಿಮೆಟ್ರಿಕ್ ಅಂತ ಕನ್ಕ್ಲೂಷನ್ ಬರೀಬೇಕು, ಇಲ್ಲ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಷನ್ ಬರೀಬೇಕು. ವಿತೌಟ್ ಫೇಲ್ ಕ್ವಶನಲ್ಲಿ ಏನಾದರೂ ಶೋ ದಟ್ ಗಿವನ್ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿದಾಗ ಖಂಡಿತವಾಗ್ಲೂ ನಾವು ಮತ್ತೆ ಕೊನೆದಾಗ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಬರ್ಕೊಂಡು ಬರಲೇಬೇಕು. ಸರಿಯಾಗಿ ನೀನು ಪ್ರಾಕ್ಟೀಸ್ ಮಾಡಿದೇನೋ ನಿನಗೆ ವಿತಿನ್ 50 to 60 ಸೆಕೆಂಡ್ಸ್ 3 ಮಾರ್ಕ್ಸ್ ಸಿಗ್ಬಿಡುತ್ತೆ. ನೋಡಿ, ನಾನು ಫ್ಲವರ್ ಬ್ರಾಕೆಟ್ಸ್ ಹಾಕಿ ಪ್ರತಿಯೊಂದಕ್ಕೆ ರೀಸನ್ಸ್ ಬರೆದು ಮತ್ತೆ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ನಂಬರ್ ಐ ಥಿಂಕ್ 30 ಸೂಪರ್ ಆಗಿದೆ ಪ್ರಾಬ್ಲಮ್ಮು. ಸೆಟ್ ಆಫ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾನೆ, ಅದನ್ನು ನಾವು ಎ ಅಂತ ತೊಗೊಂಡಿದ್ವಿ. ರಿಲೇಷನ್ T1 ಇಸ್ ಸಿಮಿಲರ್ ಟು T2 ಕೊಟ್ಟವನೆ. ಇದಷ್ಟೇ, ವಿತಿನ್ 50-60 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಾಕ್ಬೋದು. ಏನು ಸರ್ ಅದು? ಟಿ ಕಾಮಾ ಟಿ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಈ ಸೆಂಟೆನ್ಸನ್ನು ಕೇಳೋಣ. T1 T2ಗೆ ಎಕ್ಸ್ಪ್ಲನೇಷನ್ ಕೊಟ್ಟ, ನಾವು ಅದನ್ನು T ಗೆ ತಗೊಳ್ಳೋಣ. ಡಸ್ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಬೈ ಇಟ್ ಸೆಲ್ಫ್? 100%. ದಟ್ ಈಸ್ T ಈಸ್ ಸಿಮಿಲರ್ ಟು TT. ಫುಲ್ ಸೆಂಟೆನ್ಸ್ ಬರೀಬೇಕು, ಬೋರ್ಡ್ ಪ್ರಾಬ್ಲಮ್. T ಈಸ್ ಸಿಮಿಲರ್ ಟು TT. ಸೊ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್. ಹಾಗೇನೆ ಸಿಮೆಟ್ರಿಕ್ ಬರೋಣ. T1 T2 ಬಿಲಾಂಗ್ಸ್ ಟು ಆರ್ ಅನ್ನೋದು ಯುವರ್ ವಿಶ್. ಪ್ಲೀಸ್ ರೈಟ್ ದ ಹೆಡಿಂಗ್ ಸಿಮೆಟ್ರಿಕ್. ಇದ್ರ ಮೀನಿಂಗು T1 ಈಸ್ ಸಿಮಿಲರ್ ಟು T2 ಅಂತ. ಹಾಗಾದರೆ ನೀನು T2 ಕಾಮ T1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕನ್ಕ್ಲೂಷನ್. ಸಿಮೆಟ್ರಿಕ್ ಆಗುತ್ತಾ ಸಿಮೆಟ್ರಿಕ್ ಆಗಲ್ವಾ ಅಂತ. ಈ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಡಿಪೆಂಡಿಂಗ್ ಆನ್ ದಿಸ್ ಇಂಟರ್ಚೇಂಜ್ಮೆಂಟ್ ಆಫ್ ಮೀನಿಂಗ್. ಅಂದರೆ
T2 T1ಗೆ ಸಿಮಿಲರ್ ಆಗುತ್ತೋ ಇಲ್ವೋ? T1 ಈಸ್ ಸಿಮಿಲರ್ ಟು T2 ಅಂದಾಗ ಆಬ್ವಿಯಸ್ಲಿ T2 ಇಸ್ ಸಿಮಿಲರ್ ಟು T1 ಹಾಗೆ ಆಗುತ್ತೆ. ಆಗ ಇದು ಬಿಲಾಂಗ್ಸ್ ಟು ಆರ್. ಈ ಸೆಂಟೆನ್ಸ್ ತಪ್ಪು ಅಂತ ಪ್ರೂವ್ ಮಾಡಿ ನಾನು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆದು ಆರ್ ಇಸ್ ನಾಟ್ ಸಿಮೆಟ್ರಿಕ್ ಬರೀತೀನಿ. ಸೊ ಆರ್ ಈಸ್ ಸಿಮೆಟ್ರಿಕ್ ಬರೀಲೇಬೇಕು. ಕನ್ಕ್ಲೂಷನ್ಸ್, ಎವ್ರಿ ಕನ್ಕ್ಲೂಷನ್ ಆಫ್ ಎವ್ರಿ ಪ್ರಾಬ್ಲಮ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಟ್ರಾನ್ಸಿಟಿವಿಟಿಗೆ ಬರೋದಾದರೆ T1 T2 T2 T3 ಬಿಲಾಂಗ್ಸ್ ಟು ಆರ್, ದಟ್ ಈಸ್ ಯುವರ್ ವಿಶ್. ನೀನು ಇಷ್ಟ ಬಂದಂಗೆ ತೊಗೊಳವಿವು. ಆದರೆ T1 T3 ಮಾತ್ರ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ದಯವಿಟ್ಟು ದಿಸ್ ಇಸ್ ನಾಟ್ ಯುವರ್ ವಿಶ್. ಯಾಕೆ ಸರ್? ಎಕ್ಸ್ಪ್ಲನೇಷನ್ ಮೇಲೆ ಡಿಪೆಂಡ್ ಆಗಿದೆ. ಇದು T1 ಈಸ್ ಸಿಮಿಲರ್ ಟು SIM ಅಂದರೆ ಸಿಮಿಲರ್, ನೋಟ್ಸಲ್ಲಿ ಹಂಗೆ ಬರೀಬೇಡ. T2 ಈಸ್ ಸಿಮಿಲರ್ ಟು T3. ದೆನ್ ವಾಟ್ ಅಬೌಟ್ T1 ಆ್ಯಂಡ್ T3? 100% ಸಿಮಿಲರ್. ಆಗಿದು ಬಿಲಾಂಗ್ಸ್ ಟು ಆರ್ ಆಗಿ ಆರ್ ಈಸ್ ಟ್ರಾನ್ಸಿಟಿವಿಟಿ ಅಂತ ಹೇಳ್ತೀವಿ. ಹೌದು, ಆವಾಗ ಆರ್ ಟ್ರಾನ್ಸಿಟಿವಿಟಿ. ಕ್ವೆಶನ್ ಪೇಪರ್ ಇನ್ನೊಂದ್ಸಲಿ ಕೇರ್ಫುಲ್ ಆಗಿ ಓದಬೇಕು. ಅವನೇನಾದರೂ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಾಗ ನೀನು ಆರ್ ಈಸ್ ರಿಫ್ಲೆಕ್ಸಿವ್ ಬರೆದಿರ್ಬೇಕು, ಆರ್ ಈಸ್ ಸಿಮೆಟ್ರಿಕ್ ಬರೆದಿರ್ಬೇಕು, ಆರ್ ಈಸ್ ಟ್ರಾನ್ಸಿಟಿವ್ ಬರೆದಿರ್ಬೇಕು. ನಂತರ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಡ್ತಾನೆ, ಬರೀಬೇಕು, ಕೊಡ್ತಾನೆಲ್ಲ ಅವ್ನು ಕೊಟ್ಟಿರ್ತಾನೆ ಕ್ವೆಶನ್ ಪೇಪರಲ್ಲಿ. ನಾವು ಫೈನಲ್ ಕನ್ಕ್ಲೂಷನ್ ಆಗಿ ದೇರ್ ಫಾರ್ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಬರ್ಕೊಂಡು ಬರ್ದಿರ ನಾನೆಲ್ಲ ಮಾಡ್ಕೊಂಡು ಬಂದೆ ಸರ್, ಗ್ಯಾರಂಟಿ 1 ಮಾರ್ಕ್ ಕಟ್ ಮಾಡಿಕ್ಕಿರ್ತಾರೆ. ಸೊ ಜಸ್ಟ್ ರೀಸನ್ಸ್ ಪಕ್ಕದಲ್ಲಿ ಬರ್ಕೊಳ್ಳೋದು, ಈ ಬಿಲಾಂಗ್ಸ್ ಟು ಆರ್ಗಳು ಮೇಂಟೈನ್ ಮಾಡೋದು, ಕನ್ಕ್ಲೂಷನ್ಸ್ ಬರೀತಾರೆ. ವಿತೌಟ್ ಕನ್ಕ್ಲೂಷನ್ ಮಾರ್ಕ್ ಬರೋದೇ ಇಲ್ಲ, ಹೀಗೆ ಹೇಳ್ತಾ ಇದ್ದೀನಿ. ಎಸ್, ದೆರ್ ಇಸ್ ಎ ಟ್ಯಾಕ್ ಕ್ವೆಶನ್ ಇನ್ ದಿಸ್ ಪ್ರಾಬ್ಲಮ್. ಸಿಂಪಲ್ ಆಗಿ ಬರ್ದಾಕಿದ್ದೇನೆ. ಟ್ರಯಾಂಗಲ್ ಅಂದಮೇಲೆ 3 ಸೈಡ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಚಾರಣೆ. ಆ ಒಂದೊಂದು ಟ್ರಯಾಂಗಲ್ಗೆ 3 ಸೈಡ್ಸ್ ಎಷ್ಟು ಲೆಂತ್ ಅಂತ ಬರ್ದಾಕಿದ್ದೀನಿ. T1 ಆಸ್ ಎ ಟ್ರಯಾಂಗಲ್ ಆಫ್ ಸೈಡ್ಸ್ ಹ್ಯಾವಿಂಗ್ ದ ಲೆಂತ್ 3, 4, 5 ಸೆಂಟಿಮೀಟರ್ಸ್. T2 ಆ ಥರ ಕೊಟ್ಟಿದ್ದೀನಿ. ಇವು ಯಾವ ಟ್ರಯಾಂಗಲ್ಗೆ ಯಾವ್ದು ರಿಲೇಷನ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ರೆ ನೀವು ಬೇಕಾದ್ರೆ ವರ್ಕ್ ಬುಕ್ಕಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಿಲೇಷನ್ ಇನ್ ದ ಸೆನ್ಸ್ ಸಿಮಿಲರ್ ಅಂತ ಅರ್ಥ. ಈ ಪ್ರಾಬ್ಲಮಲ್ಲಿ ವಾಟ್ ಈಸ್ ಮೆಂಟ್ ಬೈ ರಿಲೇಷನ್ ಅಂದರೆ ಸಿಮಿಲರ್. ಈ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮಲ್ಲಿ ಬೇರೆ. ಅಲ್ಲಿಗೆ ಸಿಮಿಲರ್ ಅಂದರೆ ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಆದರೆ ಸಿಮಿಲರ್, ಇಲ್ಲ ಅಂದರೆ ಇಲ್ಲ. ಈಗ T1 T2 ಸಿಮಿಲರ್ ಆಗುತ್ತೆ ಇಲ್ವೋ ಚೆಕ್ ಮಾಡೋಣ. ಹೆಂಗೆ ಸರ್ ಸಿಮಿಲರ್ ಆಗೋದು? ಈ ಸೈಡ್ಸು ಡಿವೈಡ್ ಮಾಡಿದಾಗ 3/8, ಆಮೇಲೆ 4/12, 5/13 ಡಿವೈಡ್ ಮಾಡಿದಾಗ ನಿನಗೆ ಸೇಮ್ ಆನ್ಸರ್ ಬಂದರೆ ಕ್ಯಾಲ್ಸಿಯಲ್ಲಿ T1 ಈಸ್ ಸಿಮಿಲರ್ ಟು T2 ಬರೀಬೋದು. ಸೈಡ್ಸ್ ಆರ್ ಪ್ರಪೋರ್ಷನಲ್, T1 ಈಸ್ ಸಿಮಿಲರ್ ಟು T2 ಅಂತ ಬರೀಬೋದು. ಅಥವಾ T2 ಅಲ್ಲಿರೋ 3 ಸೈಡ್ಸು T3 ಅಲ್ಲಿರೋ 3 ಸೈಡ್ಸ್ಗೆ 8/6, 12/8, 13/10 ಈ ರೀತಿ ತಗೊಂಡು ಡಿವೈಡ್ ಮಾಡಿದಾಗ ಕ್ಯಾಲ್ಸಿ ಆನ್ಸರ್ ಸೇಮ್ ಬಂದಾಗ, ಒಂದೇ ಆನ್ಸರ್ ಬಂದಾಗ 3 ಸಲ ಪ್ರೆಸ್ ಮಾಡಿದ್ರು ಆವಾಗ ದೀಸ್ ಆರ್ ಸಿಮಿಲರ್ ಅಂತ ಬರೀಬೋದು. ಸಿಮಿಲರ್ ಅಂತ ಬರೋ ರಿಲೇಷನ್. ಅಥವಾ T1 T3 ನೋಡೋಣ. ಆ ಥರ T1 T3 3 ಸೈಡ್ಸ್ ಇದೆ, ಇಲ್ಲಿ 3, ಇಲ್ಲಿ 3, 3/6 ಹಾಫ್, 4/8 ಹಾಫ್, 5/10 ಹಾಫ್, ಎಲ್ಲದರಲ್ಲಿ ಹಾಫ್ ಹಾಫ್ ಸಿಗ್ತಾ ಇದೆ. ಹಾಗಾದರೆ ಸೈಡ್ಸ್ ಆಫ್ T1 ಆ್ಯಂಡ್ T3 ಆರ್ ಪ್ರಪೋರ್ಷನಲ್ ಅಂದರೆ T1 ಈಸ್ ಸಿಮಿಲರ್ ಟು T2 ಅಂದರೆ T1 ಈಸ್ ರಿಲೇಟೆಡ್ ಟು T2. ದಿಸ್ ಇಸ್ ದ ಆನ್ಸರ್ ಫಾರ್ ದ ಟ್ಯಾಕ್ ಕ್ವಶನ್. ಸರ್ ಇವೆರಡು ರಿಲೇಟೆಡ್ ಆಗಲ್ವಾ? ಖಂಡಿತವಾಗ್ಲಾಗಲ್ಲ. ಯಾಕೆ ಸರ್? ಈ ಸೈಡ್ಸ್ ರೇಷಿಯೋ ತಗೊಂಡಾಗ ಈ ಥರ ನಿನಗೆ ಸೇಮ್ ಕಾನ್ಸ್ಟೆಂಟ್ ಬರಲ್ಲ ಕ್ಯಾಲ್ಸಿಯಲ್ಲಿ. 8/6 ನೋಡಿ ಒಂದು ಆನ್ಸರ್ ಬರುತ್ತೆ, 12/8 ನೋಡಿ ಒಂದು ಆನ್ಸರ್ ಬರುತ್ತೆ, 13/10 ನೋಡಿ ಒಂದು ಆನ್ಸರ್ ಬರುತ್ತೆ. ಇವು ತಗೊಂಡಾಗ 3/6 ಹಾಫ್, 4/8 ಹಾಫ್, 5/10 ಹಾಫ್, ಹಾಫೇ ಬಂತು. ಸೊ ದಿಸ್ ಈಸ್ ಟ್ಯಾಕ್ ಕ್ವೆಶನ್ ಐದರ್ ಫಾರ್ ಸಪ್ರೇಟ್ 1 ಮಾರ್ಕ್ ಆರ್ ಫಾರ್ ಕಾಂಪಿಟೇಟಿವ್ ಅಷ್ಟೇ ಹೊರತು ಈ ಪ್ರಾಬ್ಲಮ್ ಅಲ್ಲಿ ಟ್ಯಾಗ್ ಮಾಡಿ ಕೇಳಿದ್ರೆ 4 ಮಾರ್ಕ್ಸ್ ಆಗ್ಬಿಡುತ್ತೆ. ಯಾರು ಬರೆಯೋಕ್ಕೆ ರೆಡಿ ಇರಲ್ಲ. 4 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಕೇಳೋದಕ್ಕೆ ರೆಡಿ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಕಳ್ತಿಟ್ಕೋ. ಅಲ್ಲಿಗೆ ಇಲ್ಲಿ ರಿಲೇಷನ್ ಇನ್ ದ ಸೆನ್ಸ್ ಸಿಮಿಲರ್. ಸೊ T1 T3 ಅಲ್ಲಿರೋ ಸೈಡ್ಸ್ ಮಾತ್ರ ಸಿಮಿಲರ್ ಆಗ್ತಾವೆ. ಡಿವೈಡ್ ಮಾಡಿದಾಗ ಸೇಮ್ ಆನ್ಸರ್ ಬರುತ್ತೆ. ಇನ್ನು ಯಾವ ಕಾಂಬಿನೇಷನ್ ಬರಲ್ಲ. ಅದಕ್ಕೆ T1 ಇಸ್ ರಿಲೇಟೆಡ್ ಟು T2 ಇಸ್ ದ ಕನ್ಕ್ಲೂಷನ್. ಎಸ್, ಪ್ರಾಬ್ಲಮ್ ನಂಬರ್ 31. ಪಾಲಿಗನ್, ಪಾಲಿಸೈಡ್ಸ್, ಹೆಕ್ಸಾಗನ್, ಹೆಕ್ಟಾಗನ್, ಈ ರೀತಿ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗೋದಕ್ಕೆ ಇಲ್ಲಿ ಸೇಮ್ ಸೈಡ್ಸ್ ಅಂತ ಇರೋದ್ರಿಂದ ಯಾವ್ದಾದ್ರು ಜಮೆಟ್ರಿಕಲ್ ಫಿಗರ್ ತೊಗೊಂಡ್ಬಿಟ್ಟು ಲೋಕಲ್ ಎಕ್ಸಾಂಪಲ್, ದಿಸ್ ಇಸ್ ನಾಟ್ ಮ್ಯಾಥಮೆಟಿಕಲ್ ಎಕ್ಸಾಂಪಲ್, ಟ್ರಯಾಂಗಲ್ ತೊಗೊಂಡ್ಬಿಡೋಣ. ಹೌ ಮೆನಿ ಸೈಡ್ಸ್? 3 ಸೈಡ್ಸ್. ಪಾಲಿ ಎಷ್ಟು ಬೇಕಾದ್ರೆ ಇರ್ಬೋದು. ಈಗ ನಾವು P1 P2 ಎರಡು ಟ್ರಯಾಂಗಲ್, ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗ್ತಾವು. P3 ಅದು ಕೂಡ ಟ್ರಯಾಂಗಲ್. ಯಾಕೆ ಸರ್? ಸೇಮ್ ಸೈಡ್ಸ್ ಇರ್ತಕ್ಕಂಥ ತಗೋಬೇಕು. ಒಂದು 3 ಸೈಡ್ಸ್ ಇರೋದು, ಒಂದು 4 ಸೈಡ್ಸ್ ಇರೋದು ತೊಗೊಂಡ್ರೆ ಈ ಕಂಡೀಷನ್ ಒಪ್ಪೋದಿಲ್ಲ. ಟ್ರಯಾಂಗಲ್ ತೊಗೊಂತೀವಿ ಮತ್ತು ಸ್ಕ್ವೇರ್ ತಗೋಬಾರ್ದಲ್ಲಿ. ಯಾಕೆಂದರೆ ಟ್ರಯಾಂಗಲ್ ಹ್ಯಾವಿಂಗ್ 3 ಸೈಡ್ಸ್, ಸ್ಕ್ವೇರ್ ಹ್ಯಾವಿಂಗ್ 4 ಸೈಡ್ಸ್. ಅವಾಗ ಆ 2 ಎಕ್ಸಾಂಪಲ್ ಈ ಕಂಡೀಷನ್ ಬರೋದಿಲ್ಲ. ಗೊತ್ತಾಯ್ತಾ?
ಈಗ ನಾವೇನು ಮಾಡ್ತೀವಿ, ಪಿ ಕಾಮ ಪಿ ಅಂತ ತಗೊತಾ ಇದ್ದೀವಿ. ಯಾವುದಕ್ಕೆ? ರಿಫ್ಲೆಕ್ಸಿಗೆ. ಹೆಡ್ಡಿಂಗ್ ಮರೆಯೋದೇ ಬಿಡ್ತಾ ಇದ್ದೀನಿ ಯಾಕೋ ನಾನು. ಇದು ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇಟ್ ಇಸ್ ನಾಟ್ ಯುವರ್ ವಿಶ್. Please substitute these alphabets in this condition. If it gives the true statement, then we have to fill the belongs to R, then we have to conclude R is reflexive. That is the subject. P and P have same number of sides 100%. ಇದು ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಕೂಡ ಪಿ ಮತ್ತು ಪಿ ಅಂದರೆ ಒಂದೇ ಅಲ್ವಾ ಸರ್ ಅಂತ ವಿಚಿತ್ರವಾಗಿರೋದು ಕೂಡ ಇದು ಇದ್ದರೂ ಕೂಡ ಮ್ಯಾಥಮೆಟಿಕಲ್ ಆಗಿ ನೀನು ಕಾಂಪ್ರಮೈಸಿಗೆ ಒಪ್ಕೋಬೇಕು. ಪಿ ಮತ್ತು ಪಿ ಬೇರೆ ಅಲ್ವಲ್ಲ ಸರ್, ಸೇಮ್. ಹೌದು, ಒಂದೇ ಟ್ರಯಾಂಗಲ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂದರೆ ತಪ್ಪೇನಿದೆ? ತಪ್ಪೇನಿಲ್ಲ, ಬಿಲಾಂಗ್ಸ್ ಟು ಆರ್. ವಿಚಿತ್ರವಾಗಿದೆ ಅಂತ ಅನ್ಕೋಬಾರ್ದು. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ರೋಮನ್ ನಂಬರ್ 2. P1 ಕಾಮ P2 ಯುವರ್ ವಿಶ್ ತಗೋಬಹುದು. ಹೆಂಗೆ? P1 and P2 having same number of sides, but P2 comma P1 belongs to R is not your wish. It's depending on explanation, reverse meaning of this explanation. ಇಲ್ಲಿ P2 and P1 have same number of sides ಅಂತ ಏನಾದರೂ ಮೀನಿಂಗ್ ಕರೆಕ್ಟ್ ಆದರೆ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಇದು ತಪ್ಪಾದರೆ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದು ಕರೆಕ್ಟಾ ತಪ್ಪ ಇನ್ನೊಂದ್ಸಲಿ ನೋಡ್ಬಿಡೋಣ. P1 ಅನ್ನೋದೊಂದು ಟ್ರಯಾಂಗಲ್, P2 ಅನ್ನೋದೊಂದು ಟ್ರಯಾಂಗಲ್. ಸಾರಿ, ಇಲ್ಲಿ ಟ್ರಯಾಂಗಲ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಅರ್ಥ ಮಾಡ್ಸಕ್ಕೆ ತೊಗೊಂಡಿದ್ದೀನಿ. ಪಾಲಿಗನ್ ಏನು ಬೇಕಾದ್ರೆ ತಗೋಬೋದು. ಸೇಮ್ ಅಂತಿರೋದ್ರಿಂದ 2 ಟ್ರಯಾಂಗಲ್ಸ್ ತೊಗೊಂಡಿದ್ದೀನಿ. ಏನು P1 P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂದಾಗ P2 P1 ಎಕ್ಸ್ಪ್ಲೇನ್ ಮಾಡುವಾಗ ನಂಬರ್ ಆಫ್ ಸೈಡ್ಸ್ ಡಿಫ್ರೆಂಟ್ ಆಗಿರ್ತವ? ಸೇಮೇ ಇರ್ತವೆ. ಸೊ ಬಿಲಾಂಗ್ಸ್ ಟು ಆರ್. ಎನ್ಸ್ ಆರ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವಿಟಿಗೆ ಬರೋದಾದರೆ ಹೆಡ್ಡಿಂಗ್ ಬರೀಬೇಕು, ಫಾರ್ಮಲ್ ಆಗಿ ನೀಟಾಗಿ ಬರೀಬೇಕು. P1 ಕಾಮ P2 ಬಿಲಾಂಗ್ಸ್ ಟು ಆರ್ ಯುವರ್ ವಿಶ್. P2 comma P3 belongs to R your wish. P1 comma P3 belongs to, does not belongs to, is not your wish. ಇದು P1 P2 ಸೇಮ್ ನಂಬರ್ ಆಫ್ ಸೈಡ್ಸ್ ಬರೀಬೇಕು ನೀಟಾಗಿ. ಇದು P2 P3 ಸೇಮ್ ನಂಬರ್ ಆಫ್ ಸೈಡ್ಸ್, ಇದು ನೀಟಾಗಿ ಬರೀಬೇಕು. ಈ ಎಕ್ಸ್ಪ್ಲನೇಷನ್ ಆಧಾರದ ಮೇಲೆ P1 P3 ಏನಾಗುತ್ತೆ ಅಂತ ನೀನು ಕನ್ಕ್ಲೂಡ್ ಮಾಡಬೇಕು. ಯುವರ್ ಕನ್ಕ್ಲೂಷನ್ ಇಸ್ ಕರೆಕ್ಟ್, ದೆನ್ ಯುವರ್ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು ಇಸ್ ಕರೆಕ್ಟ್. P1 P3 ಸೇಮ್ ಸೈಡ್ಸ್ ಇರಕ್ಕೆ ಸಾಧ್ಯವೇ ಇಲ್ವಾ? ಯಾಕೆ? P1 P2 ಸೇಮ್, P2 P3 ಸೇಮ್ ಸೈಡ್ಸ್. ಹಾಗಾದ್ರೆ P1 P3 ಆರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್. ಇಲ್ಲಿ ಸೆಂಟೆನ್ಸ್ ಅರ್ಥ ಆಗಿಲ್ಲ ಅನ್ಬಾರ್ದು. ನಿನ್ನ ಪಾಠ ಸರಿಯಾಗಿ ಕೇಳ್ತಿದ್ರೆ ಸೆಂಟೆನ್ಸ್ ಅರ್ಥ ಆಗುತ್ತೆ. P and P ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್, P1 P2 ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್, P2 P1 ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್. ಆ ಥರ ಬರೀಬೇಕು. ಇವಾಗ ಈ ಸೆಂಟೆನ್ಸ್ ನಿನಗೆ ಕರೆಕ್ಟು ಅಂತ ಪ್ರೂವ್ ಮಾಡಿದ್ಮೇಲೆ ಬಿಲಾಂಗ್ಸ್ ಟು ಆರ್ ಬರ್ಕೋಬೇಕು, ಅಲ್ಲಿವರೆಗೂ ಬರೀಬಾರ್ದು. ಇಫ್ ಇಟ್ ಇಸ್ ಬಿಲಾಂಗ್ಸ್ ಟು ಆರ್, ಆರ್ ಈಸ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು. ಕ್ವಶನ್ ಪೇಪರ್ ಮೇಲೆ ಇನ್ನೊಂದ್ಸಲಿ ಕಣ್ಣಾಡಿಸ್ಬೇಕು ನೀವು. ಏನು ಸರ್ ಅದು? ಅವ್ರೇನಾದ್ರೂ ಈಕ್ವಲೆನ್ಸ್ ರಿಲೇಷನ್ ಕೇಳಿದಾರ? ಹೌದು, ಕೇಳಿದ್ರೆ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಬರ್ಕೊಂಡು ಬರಬೇಕಾಗುತ್ತೆ ನೀವು. ನೋಡಿ, ನೀಟಾಗಿ ಇದ್ದೇ ಥರ ಇರಬೇಕು ನಿಮ್ಮ ನೋಟ್ಸೇ ಹೊರತು ಬೇರೆ ಥರ ಇರಬಾರ್ದು. ಹೆಂಗೆ ಬರೆದಿದ್ದೀನಿ, ಏನು ಬಿಡಿದ್ರೆ ನೀಟಾಗಿ ಬರೆದಿದ್ದೀನಿ. ಸ್ವಲ್ಪ ಅಕ್ಷರಗಳು ನೀವು ಮೇಂಟೈನ್ ಮಾಡ್ಕೋಬೇಕು ನೀಟಾಗಿ. ಎಸ್, ದಿರ್ ಇಸ್ ಎ ಸೂಪರ್ ಕ್ವಶನ್. L set of lines in xy plane, relation L1 is parallel to L2. ಕಳ್ತಿರೋನು 50 to 60 seconds ಆನ್ಸರ್ ಮಾಡ್ಕೊಂಡು ಬಂದ್ಬಿಡ್ತೇನೆ. ರಿಫ್ಲೆಕ್ಸ್ ಹೆಡ್ಡಿಂಗ್ ಹಾಕೋಣ. L1 ಬಿಲಾಂಗ್ಸ್ ಟು ಆರ್. ಯಾಕೆ ತಗೊಂಡ್ರೆ ರಿಫ್ಲೆಕ್ಸಿವ್ ಸೇಮ್ ತಗೋಬೇಕು. ಈ ಬಿಲಾಂಗ್ಸ್ ಟು ಆರ್ ಈಸ್ ನಾಟ್ ಯುವರ್ ವಿಶ್. ನಿನ್ನ ಇಷ್ಟ ಬಂದಂಗೆ ಬರೀಬಾರ್ದು. ರೀಪ್ಲೇಸ್ ದಿಸ್ ಆಲ್ಫಾಬೆಟ್ಸ್ ಬೈ ದಿಸ್ ಆಲ್ಫಾಬೆಟ್ಸ್. ಇಫ್ ಮೀನಿಂಗ್ ಇಸ್ ಕರೆಕ್ಟ್ ದೆನ್ ಬಿಲಾಂಗ್ಸ್ ಟು ಆರ್. ಇಫ್ ಮೀನಿಂಗ್ ಇಸ್ ರಾಂಗ್ ದೆನ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. L is parallel to L according to this meaning. Is it true or false? Every line is parallel to itself ಅನ್ನೋದು geometry knowledge ಇರಬೇಕು ನಿನಗೆ. Yes, every line is parallel to itself, but every line is not perpendicular to itself. ಅದಕ್ಕೆ belongs to R. So R is reflexive. Then come to second example. Symmetric. L1 L2 belongs to R. ನಿನ್ನಷ್ಟಕ್ಕೆ ನೀನೇ ಬರ್ಕೋಬಹುದು. ಆದರೆ ಇದ್ರ ಮೀನಿಂಗು L1 is parallel to L2. ಹಾಗಾದರೆ L2 parallel to L1 ಇರಲ್ವಾ? ನೀನು ನಿನ್ನ ಫ್ರೆಂಡಿಗೆ ಫ್ರೆಂಡ್ ಆದರೆ ನಿನ್ನ ಫ್ರೆಂಡ್ ನಿನಗೆ ಫ್ರೆಂಡ್ ಆಗಲ್ವಾ? ಫ್ರೆಂಡ್ಶಿಪ್ ಪ್ಯಾರಲಲ್ ಸೇಮ್. ಹಾಗಾದರೆ ವಾಟ್ ಅಬೌಟ್ ಸಾರಿ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ನಾನು ಹಿಂಗೆ ಗೆರೆ ಹಾಕ್ತಾ ಇದ್ದೀನಿ. L1 ಪ್ಯಾರಲಲ್ ಟು L2 ಅಂದಾಗ 100% L2 ಪ್ಯಾರಲಲ್ ಟು L1 ಇದ್ದೇ ಇರುತ್ತೆ. ಅದಕ್ಕೋಸ್ಕರ L2 L1 ಬಿಲಾಂಗ್ಸ್ ಟು ಆರ್ ಬರ್ದು. ಈ ಬಿಲಾಂಗ್ಸ್ ಟು ಆರ್ ಬರ್ದೆ ಕನ್ಕ್ಲೂಡ್ ಮಾಡಬೇಕು ಆರ್ ಇಸ್ ಸಿಮೆಟ್ರಿಕ್ ಅಂತ, ಇಲ್ಲಾಂದರೆ ಮಾರ್ಕ್ಸ್ ಕೊಡಲ್ಲ.
ಈ ಸಿಮೆಟ್ರಿಕ್ ಟ್ರಾನ್ಸಿಟಿವಿಟಿ ಬಂದಾಗ ಆಗೋಯ್ತು, ಸಿಮೆಟ್ರಿಕ್ ಆಗೋಯ್ತು, ಬಿಲಾಂಗ್ಸ್ ಟು ಆರ್ ಹೆಂಗೆ L1 L2 ಬಿಲಾಂಗ್ಸ್ ಟು ಆರ್ ಅಂದಾಗ L1 ಈಸ್ ಪ್ಯಾರಲಲ್ ಟು L2 ಅಂತ. ಇದು ಕೂಡ ನೀನೇ ತಗೋಬೇಕು. L2 L3 ಬಿಲಾಂಗ್ಸ್ ಟು ಆರ್ ಅನ್ನೋದು ನಿನ್ನಿಷ್ಟ, ತಗೋ. ಅದು ತಗೊಂಡು ಥರ್ಡ್ ಒನ್ ಮಾತ್ರ ವೇಟ್ ಮಾಡು. L2 ಈಸ್ ಪ್ಯಾರಲಲ್ ಟು 11 ಅಲ್ಲ, ಇದು ಪ್ಯಾರಲಲ್ ಟು L3. ಈಗ L1 L3 ಇಷ್ಟ ಬಂದಂಗೆ ಬರೋದು ಬಿಟ್ಟು ಟ್ರಾನ್ಸಿಟಿವ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡ್ರೆ ಲಾಸ್ ಮಾಡ್ಕೊಂಡ್ಬಿಡ್ತೀಯ. ಈ ಎಕ್ಸ್ಪ್ಲನೇಷನ್ನ ಮರ್ಜ್ ಮಾಡಬೇಕು. L1 ಪ್ಯಾರಲಲ್ ಟು L2, L2 ಪ್ಯಾರಲಲ್ ಟು L3. ನಾವು ವಿ ಆರ್ ಅಬೌಟ್ ಓನ್ಲಿ L1 ಅಂಡ್ L3. ಹಾಗಾದ್ರೆ ಇವೇನಾಗುತ್ತೆ ಅನ್ನೋ ಒಂಚೂರು ಯೋಚನೆ ಮಾಡಿ. L1 L2 ಪ್ಯಾರಲಲ್ ಆಗಿದೆ, L2 L3ಗೆ ಪ್ಯಾರಲಲ್ ಆಗಿದೆ, 100% L1 L3ಗೆ ಪ್ಯಾರಲಲ್ ಆಗಿರುತ್ತೆ. ಅದು ರೀಸನ್ ಪಕ್ಕದಲ್ಲಿ ಬರೀಬೇಕು. L1 ಪ್ಯಾರಲಲ್ ಟು L3, then only it belongs to, then only R is ಟ್ರಾನ್ಸಿಟಿವ್. ಪ್ರತಿಯೊಂದು ಕನ್ಕ್ಲೂಷನ್ ಬರೀಬೇಕು. ರಿಫ್ಲೆಕ್ಸಿವ್ ಕನ್ಕ್ಲೂಷನ್ ಮಾರಂಗಿಲ್ಲ, ಸಿಮೆಟ್ರಿಕ್ ಕನ್ಕ್ಲೂಷನ್ ಮಾರಂಗಿಲ್ಲ, ಟ್ರಾನ್ಸಿಟಿವ್ ಕನ್ಕ್ಲೂಷನ್ ಮಾರಂಗಿಲ್ಲ. ಇಷ್ಟೆಲ್ಲ ಮಾಡಿದ ಕ್ವಶನ್ ಪೇಪರಲ್ಲಿ ಏನಾದರೂ ಶೋ ದಟ್ ಇಟ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿದಾಗ ನೀನು ಫೈನಲ್ ಆಗಿ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಆಗಿದೆ ಅಂತ ಬರೀದ್ರೆ ಹೊರಗಡೆ ಬಂದರು ನಿನ್ನ ಸ್ಕೀಮ್ ಆಫ್ ಎಲ್ಯೂಷನ್ ಒಂದು ಮಾರ್ಕ್ ಕಟ್ ಮಾಡ್ರಿ ಅಂತ ಹೇಳಿದ್ರು ಹೇಳೋಕ್ಕಾಗಲ್ಲ. ಅಲ್ಲ, ಮೆಜಾರಿಟಿ 99% ಅದೇ ರೀತಿ ಕಟ್ ಮಾಡಿ ಅಂತಲೇ ಹೇಳ್ತಾರೆ. ಯಾಕಂದರೆ ಮೇನ್ ಈಕ್ವಲೆನ್ಸ್ ರಿಲೇಷನ್ ತೋರಿಸಿ ಅಂತಾನೆ. ಹುಡುಗಾಗಿ ಈಕ್ವಲೆನ್ಸ್ ರಿಲೇಷನ್ ಏನು ಗೊತ್ತಿರಬೇಕು. ಬರೀ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಕಲ್ತ್ಬಿಟ್ಟು ಅದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತಿಲ್ವ ಅಂತ ಅವನಲ್ಲಿ ಅಂದ್ರೆ ಯಾಕೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಒಂದು ಕಟ್ ಮಾಡಿ ಅಂತ ಹೇಳಿದ್ರು ಹೇಳೋಕ್ಕಾಗಲ್ಲ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಬಿ ಕೇರ್ಫುಲ್. ಫೈನಲ್ ಕನ್ಕ್ಲೂಷನಲ್ಲಿ ಬರೀ ವರ್ಡಿಂಗ್ಸ್ ಪ್ರಾಬ್ಲಮ್ ಇದು. ಆರ್ಟ್ಸವ್ರಿಗೆ ಬೇಕಾದ್ರೆ ಅರ್ಥ ಮಾಡಿಸ್ಬಿಡ್ಬೋದು, ಅಷ್ಟು ಈಸಿಯಾಗಿದೆ. ನೀವು ಇನ್ವಾಲ್ವ್ ಆಗಬೇಕಷ್ಟೇ. ಮೀನಿಂಗ್ ಹೇಳ್ತೇನೆ, ಇದು 7 ತಗೊಂಡ್ಮೇಲೆ ಇದು 8 ತೊಗೊಳಂಗಿಲ್ಲ. ಬೇಕಾದರೆ 9 ತಗೋ. ಅರ್ಥ ಮಾಡ್ಕೋ, ಕ್ವೆಶನ್ ಫಸ್ಟ್ ಅರ್ಥ ಆಗಲಿ. ಇಫ್ ಇಟ್ ಈಸ್ 7 ದೆನ್ ದಿಸ್ ಶುಡ್ ಬಿ ಎ 7 or 9 or 15 or 19 ಆಡೇ ಇರಬೇಕು. ಇದೇನಾದರೂ ಈವೆಂಟ್ ತೊಗೊಂಡ್ರೆ ಇದು ಕೂಡ ಈವೆಂಟ್ ತಗೋಬೇಕು, ಹಂಗಂತ ಕಂಡೀಷನ್ ಇದೆ. ಇದು ಚೆನ್ನಾಗಿ ಕ್ಯಾಚ್ ಮಾಡು. ಬಟ್ ಇದು 20 ತೊಗೊಂಡಿದ್ದು 20 ತಗೋಬೇಕು ಅಂತಲ್ಲಿ ಏನಿಲ್ಲ. ರಿಫ್ಲೆಕ್ಸಿಗೆ ಬಿಟ್ಟು ಮತ್ತೆ ಅದಕ್ಕೆ ಕಂಡೀಷನ್ ಏನಿಲ್ಲ. ಅಲ್ಲಿಗೆ ತಗೊಂಡ್ರೆ 2 ಆಡ್ ಅಥವಾ 2 ಈವೆನ್. 7, 1 ಸರ್, ಹೌದು, 7 ಆಡೆ 1 ಆಡೆ ಎಕ್ಸ್ ಎಕ್ಸೆಂಪ್ಷನ್ ಅಕ್ಸೆಪ್ಟಬಲ್. ಸರ್ 10, 20, 10 ಈವನ್ನೇ, 20 ಈವನ್, ಎಸ್ ಬಿಲಾಂಗ್ಸ್ ಟು ಆರ್. ಸರ್ 25, 49, 25 ಆಡ್ 49 ಆಡ್, ಎಸ್ ಬಿಲಾಂಗ್ಸ್ ಟು ಆರ್. ಓಹ್, ಆ ರೀತಿನೇ ಸರ್, ಹೌದು. ಸರ್ 100, 200 ಬೋತ್ ಆರ್ ಈವನ್, ಇದರಲ್ಲಿದೆ. ಸರ್ 100, 145 ತಪ್ಪು. 100 ಈಸ್ ಈವನ್, 145 ಈಸ್ ಆಡ್, ಇದರಲ್ಲಿಲ್ಲ. ಅದು ಕ್ವಶನ್ ಮೀನಿಂಗ್. ಸೊ ಈಗ ನಾವು ರಿಫ್ಲೆಕ್ಸಿಗೆ ಬರೋಣ. ಏನದು? A, A belongs to R, does not belongs to R, it is not your wish. ಇಲ್ಲಿ both A and A either even or odd. ನಿಜ. ಇಲ್ಲಿ 7 ತೊಗೊಂಡ್ರೆ 7 both are odd. ಇಲ್ಲಿ 10 ತೊಗೊಂಡ್ರೆ 10 both are even. ಇಲ್ಲಿ 15 ತೊಗೊಂಡ್ರೆ 15 both are odd. ಇಲ್ಲಿ 20 ತೊಗೊಂಡ್ರೆ 20 ತೊಗೊಂಡ್ರೆ both are even. ಸೊ ಆ ಥರ ಇವಾಗ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಈ ರೀಸನ್ ಬರೀಬೇಕು. ಆಮೇಲೆ ಸಿಮೆಟ್ರಿಕ್ ರಿಲೇಷನ್, ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಆಯಿತು ಅಂತ ಕನ್ಫ್ಯೂಷನ್ ಮಾಡಬೇಕು. A, B ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ ಬೋತ್ A ಆ್ಯಂಡ್ B ಆರ್ ಆರ್ ಆಡ್ ಆರ್ ಈವೆನ್. ಸೆಂಟೆನ್ಸ್ ಮೇಂಟೈನ್ ಮಾಡೋಣ, ಬೋರ್ಡ್ ಪ್ರಾಬ್ಲಮ್. A ಆ್ಯಂಡ್ B ಆಡ್ ಆಗಿರಲಿ ಈವೆನ್ ಆಗಿರಲಿ. ರಿವರ್ಸ್ ಆರ್ಡರಲ್ಲಿ ತಗೊಂಡಾಗ ಆಡ್ ಅನ್ನೋದು ಈವೆನ್ ಅನ್ನೋದು ಹೊರಟೋಗುತ್ತಾ? ರಿವರ್ಸ್ ಆರ್ಡರ್ ತಗೋ. ಬಿ ಆ್ಯಂಡ್ ಎ ಆರ್ ಬೋತ್ ಐದರ್ ಈವೆನ್ ಆರ್ ಆಡ್ ಇದ್ದೇ ಇರ್ತವೆ. ಎಕ್ಸಾಂಪಲ್ ಹೇಳಿ ಸರ್. ಎ, ಬಿ 10, 20. ಅಲ್ಲಿಗೆ 10, 20 ಈವೆನ್ ಅಂದರೆ ಈ ಕಂಡೀಷನ್ ಇದೆ. 1, 7 ತಗೋ. 1, 7 ಈ ಕಂಡೀಷನ್ ಇದೆ. ಇಲ್ಲಿ 1, 7 ತಗೊಂಡು 1, 7 ಆಡ್ ಅಂತ ತಗೊಂಡಾಗ ಮತ್ತೆ 7, 1 ಆಡೇ ಆಗುತ್ತೆ. ಅಲ್ಲಿಗೆ ಈ ಎಕ್ಸ್ಪ್ಲನೇಷನ್ ರಿವರ್ಸ್ ಆರ್ಡಲ್ಲಿ ಬರೆದು ಬಿ, ಎ ಬಿಲಾಂಗ್ಸ್ ಟು ಆರ್ ಬರ್ಕೊಂಡ್ಬಿಟ್ರೆ ಸಾಕು. ಆರ್ ಈಸ್ ಸಿಮೆಟ್ರಿಕ್ ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಅಷ್ಟೇ. ಈ ಮೀನಿಂಗ್ ರಿವರ್ಸ್ ಮಾಡಿದಾಗ ಅದು ಟ್ರೂ ಸ್ಟೇಟ್ಮೆಂಟ್ ಆದರೆ ಬಿಲಾಂಗ್ಸ್ ಟು ಆರ್ ಬರುತ್ತೆ. ಅವಾಗ ಕನ್ಫ್ಯೂಷನ್ ಆರ್ ಇಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವಿಟಿಗೆ ಅಷ್ಟೇ. ಇಲ್ಲಿ ಬೋರ್ಡ್ ಪ್ರಾಬ್ಲಮ್ ಆಗುತ್ತೇನೋ ಅದ್ರ ಅಡ್ಜಸ್ಟ್ ಮಾಡ್ಕೋಬೇಕು. ಎ, ಬಿ ಬಿಲಾಂಗ್ಸ್ ಟು ಆರ್ ಯುವರ್ ವಿಶ್ ಬರೀಬೇಕು. ಅದು ನೀವೇ ತಗೋಬಹುದು. ಅರ್ಥ ಎ, ಬಿ ಆರ್ ಈವೆನ್ ಆರ್ ಆಡ್. ಬಿ, ಸಿ ಬಿಲಾಂಗ್ಸ್ ಟು ಆರ್. ಬಿ, ಸಿ ಆರ್ ಐದರ್ ಈವೆನ್ ಆರ್ ಆಡ್.
ಒಂದೇ ತಗೋಬೇಕಿಲ್ಲಿ, ಒಂದು ಈವೆನ್ ಒಂದು ಆಡ್ ತಗೊಳಂಗಿಲ್ಲ. ಸಪೋಸ್ ಇಲ್ಲಿ 1,19 ತಗೊಂಡಿದ್ಯಾ, ಮತ್ತೆ ಇಲ್ಲಿ 20,30 ತಗೊಳಂಗಿಲ್ಲ, ಯಾಕಂದ್ರೆ ಬಿ ಉಗೀತಾ ಇದೆ, ಇಲ್ಲಿ ಬಿ ಆಡ್ ಆಗೋಗಿದೆ, ಇನ್ನು ಮತ್ತೆ ನೀವು ಈವೆನ್ ತಗೋಬಾರ್ದು. ಈ ಥರ ಮೆಂಟಲ್ ಕೇಸ್ ತಗೊಂಡು ನಿಮ್ಮಷ್ಟಿಗೆ ನೀವೇ ತಪ್ಪರ್ಥ ಮಾಡ್ಕೋಬಾರ್ದು ಪ್ರಾಬ್ಲಮನ್ನು. ಆಗ ಏನಾಗುತ್ತಪ್ಪ ಅಂದರೆ ನೋಡಿ, ಎ ಆ್ಯಂಡ್ ಸಿ ಆರ್ ಐದರ್ ಈವೆನ್. ನಾನು ಇಲ್ಲಿ 5 6 ಬಿಡ್ತಾ ಇದ್ದೀನಿ, ನನಗೆ ಬೋರ್ಡ್ ಪ್ರಾಬ್ಲಮ್ ನೀಟಾಗಿ ನೋಟ್ಸ್ ಇರುತ್ತೆ, ಈ ಸೆಂಟೆನ್ಸ್ ಯೂಸ್ ಮಾಡ್ಕೋಬೇಕು. ಐದರ್ ಎ ಆ್ಯಂಡ್ ಸಿ ಆರ್ ಈವೆನ್ ಆರ್ ಆಡ್. ಆಗ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಈ ಬಿಲಾಂಗ್ಸ್ ಟು ಆರ್ ಇಟ್ ಇಸ್ ನಾಟ್ ಯುವರ್ ವಿಶ್. ಈ ಎಕ್ಸ್ಪ್ಲನೇಷನ್ ಮೇಲೆ ಡಿಪೆಂಡ್ ಆಗಿದೆ. ನೋಡು, ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಅಕಾರ್ಡಿಂಗ್ ಟು ಡೇಟಾ. ದಿಸ್ ಇಸ್ ಎಕ್ಸ್ಪ್ಲನೇಷನ್. ಇಲ್ಲಿ 5 6 ಬಿಟ್ಟಿದ್ರೆ ನೀವು ಸೇರಿಸ್ಕೋ. ಆದರೆ ಈ ಎಕ್ಸ್ಪ್ಲನೇಷನ್ ಇದರಿಂದ ಬರಲಿಲ್ಲ. ಇವೆರಡು ಕಂಬೈನ್ಡ್ ಸ್ಟೇಟ್ಮೆಂಟ್ ತಗೊಂಡಾಗ ಎ ಸಿ ಕೂಡ 5 ಈವೆನ್ ಆಡೇ ಬರುತ್ತಂದ್ರೆ ಬಿಲಾಂಗ್ಸ್ ಟು ಆರ್ ಬರುತ್ತೆ. ಆಗಲೇ ಹೇಳಿದೆ 1,19 ತಗೊಂಡು ಇಲ್ಲಿ 20,40 ತಗೋಬಾರ್ದು ಸರ್. ಇಲ್ಲಿ ಬೋತಾರ ಆಡ್, ಇಲ್ಲಿ ಬೋತಾರ ಇವನ್, ಬಿ ಉಗೀತದೆ, ಬಿ ಇಲ್ಲಿ ಏನು ತಗೊಂಡು ಅದೇ ತಗೋಬೇಕು. ಇಲ್ಲಿ ಕೂಡ ಯಾವ್ದಾರು ತಗೋ ಸರ್. 1,19 ಬೋತಾರ ಆಡ್ ಕರೆಕ್ಟ್. ಆಮೇಲೆ 27,31 ತಗೋ, ಆಗ 1,31 ಆಡ್ ಆಗುತ್ತೆ. ಆ ಥರ ಬೇಕಾದ್ರೆ ಎಕ್ಸಾಂಪಲ್ ಬೇಕಾದ್ರೆ ತಗೊಳ್ತೀನಿ ನಾನು. ಏನು ತಗೊಂಡಿದ್ದೀನಿ ಇಲ್ಲಿ? ಬೋತಾರ್ ಆಡ್ ತಗೊಂಡಿದ್ದೀನಿ, ತಗೋಬೇಕಂಗೆ. ಅಥವಾ ಬೋತಾರ್ ಈವೆನ್ ತಗೋ. ಬೋತಾರ್ ಆಡ್ ತಗೊಂಡಾಗ ಇದು ಆಡಾಯ್ತು, ಇದು ಆಡಾಯ್ತು, ಅವಾಗ ಇದೇನಾಗುತ್ತೆ? ಆಡೇ. ಇಲ್ಲ ಸರ್ ನನ್ನ 10,20 40,50 ತಗೊತೀನಿ, ಅವಾಗ ಬೋತ್ ಈವೆನ್ ಬಂತು. ಇವು ಈವೆನ್ನೇ, ಇದು ಈವೆನ್ನೇ, ಆವಾಗ ಇವೆರಡು ಮತ್ತೆ ಈವೆನ್ ಬರುತ್ತೆ. ಹಂಗೆ ನಾನು ಬಿಲಾಂಗ್ಸ್ ಟು ಬರ್ದಿರ್ತಕ್ಕಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಇವೆಲ್ಲ ಕಲ್ತು ಬಿಟ್ರೆ ಟೈಮ್ ಸೇವ್ ಮಾಡ್ಕೊಂಡು 3 ಮಾರ್ಕ್ಸ್ ಎತ್ಕೊಂಡು ಬರುವಂಥ ಪ್ರಾಬ್ಲಮ್ಸ್ ಇವು. ಹಿಂದೆ ಹೋಗಬಾರ್ದು ನೀವು. ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಕ್ವಶನ್, ಮಾಡೋದಕ್ಕೆ ಜಸ್ಟ್ ಈಸಿ ಅಂದರೆ ಈಸಿ. ಏನು ಸರ್? R1 R2 ಕ್ವಶನ್ ನಂಬರ್ ಹೇಳೋದು ಮರ್ತೆ. ಐ ಥಿಂಕ್ ಇಟ್ ಈಸ್ 34. R1 R2 ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಬಿಟ್ಟಿದ್ದಾರೆ ವರ್ಕ್ ಬುಕ್ಕಲ್ಲಿ. ಕ್ವಶನ್ ಕೇರ್ಫುಲ್ ಆಗೋದಿ. ಈಕ್ವಲೆನ್ಸ್ ರಿಲೇಷನ್ ಅಂದಮೇಲೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಮತ್ತೆ R2 ಈಕ್ವಲೆನ್ಸ್ ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕೇರ್ಫುಲ್ ಆಗೋದಿ. ಹಾಗಾದರೆ R1 ಈಸ್ ಸಿಮೆಟ್ರಿಕ್ ಎಲ್ಲಾದ್ರೂ ಯೂಸ್ ಮಾಡ್ಕೋಬೋದಾ? ನಾನು ಮಾಡ್ಕೋಬೋದು. R1 ಈಸ್ ಟ್ರಾನ್ಸಿಟಿವ್ ಎಲ್ಲಾದ್ರೂ ಯೂಸ್ ಮಾಡ್ಕೋಬೋದಾ? ಮಾಡ್ಕೋಬೋದು. R2 ಈಸ್ ಸಿಮೆಟ್ರಿಕ್ ಎಲ್ಲಾದ್ರೂ ಯೂಸ್ ಮಾಡ್ಕೋಬೋದಾ? ಮಾಡ್ಬೋದು. R2 ಈಸ್ ಟ್ರಾನ್ಸಿಟಿವ್. ಎಸ್, ಈ 6 ಕಂಡೀಷನ್ಸ್ ಇದೆ ಇದರಲ್ಲಿ, ಅರ್ಥ ಮಾಡ್ಕೋ. R1 R2 ಈಸ್ ಈಕ್ವಲೆನ್ಸ್ ಅಂತ ಕೊಟ್ಟಿರ್ತಕ್ಕಂಥ ಸಿಂಪಲ್ ಸೆಂಟೆನ್ಸಲ್ಲಿ ನಾವು 6 ವೇಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹೆಂಗೆ ಸರ್? ಇಫ್ ಸಮ್ವೇರ್ ವಿ ನೀಡ್ R1 ಇಸ್ ಟ್ರಾನ್ಸಿಟಿವ್ ವಿ ಕ್ಯಾನ್ ಟೇಕ್. ಯಾಕೆ ಸರ್? ಪ್ರೊವೈಡೆಡ್, ಇಂಡೈರೆಕ್ಟ್ಲಿ ಪ್ರೊವೈಡೆಡ್. ನಾನು ಅದನ್ನು ಅರ್ಥ ಮಾಡ್ಸೋಕ್ಕೆ ಹಿಂಗೆ ಬರ್ತಿದ್ದೀನಿ. ಸೊ ಈಗ R1 R2 ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ತೋರ್ಸೋಕ್ಕೆ ಕೇಳಿದ್ದಾರೆ. ಈಗ ನಾವು ಆರ್ಡರ್ ಪೇರ್ ಬಿಲಾಂಗ್ಸ್ ಟು ಅಂತ ಬರೆಯೋ ಬದಲು ಇಂಟರ್ಸೆಕ್ಷನ್ ಬಿಲಾಂಗ್ಸ್ ಟು ಬರೀಬೇಕು. ಕ್ಯಾಚ್ ದಿಸ್ ಪಾಯಿಂಟ್. ಈಗ ನೋಡಿ, ನಂಬರ್ 1 R1 ಇಂಟರ್ಸೆಕ್ಷನ್ R2 ಅಂತ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ನಾವು ಎಲಿಮೆಂಟ್ಸು ಇಷ್ಟು ದಿವಸ 7 ತಗೊಂಡು ಆರ್ಡರ್ ಪೈರ್ಸು 6 ಬರೀತಾ ಇದ್ವು. ಈಗ ಎಲಿಮೆಂಟ್ಸು R1 ಇಂಟರ್ಸೆಕ್ಷನ್ R2 ಇದೆಯಾ ಇಲ್ವಾ ನೋಡಬೇಕು. ಅಷ್ಟೇ ನೋಡಬೇಕಾಗಿರೋದು. ಅಲ್ಲಿಗೆ ಏನು ಚೇಂಜಸ್ ಬರುತ್ತೆ ಇಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಬರೀತಾ ಇದ್ವು ಇಷ್ಟು ಪ್ರಾಬ್ಲಮ್ಸಲ್ಲಿ, 25 ಪ್ರಾಬ್ಲಮ್ಸಲ್ಲಿ. ಎ ಕಾಮ ಎ ಬಿಲಾಂಗ್ಸ್ ಟು ಏನು ಬರೀತಾ ಇದ್ವು? ಆರ್ ಬರೀತಾ ಇದ್ವು. ಆವಾಗ ಯಾವುದನ್ನು ರಿಫ್ಲೆಕ್ಸಿವ್ ಅಂತ ಇದ್ವು? ಆರನ್ನು ರಿಫ್ಲೆಕ್ಸಿವ್ ಅಂತ ಇದ್ವು. ಈಗ ಅದೇ ಎ ಕಾಮ ಎ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2 ಅಂತ ಪ್ರೂವ್ ಮಾಡಬೇಕು. ಮಾಡಿದ್ದು ಪ್ರಾಬ್ಲಮ್ಸ್ಗೆ, ಈಗ ಎಕ್ಸ್ಪ್ಲೇನ್ ಮಾಡಿರೋ ಪ್ರಾಬ್ಲಮ್ಗೆ ವ್ಯತ್ಯಾಸ ತಂದಿದ್ದೀನಿ ಬೋರ್ಡ್ ಮೇಲೆ ನಾನು. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದಾಗ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಕನ್ಕ್ಲೂಷನ್ ಮಾಡ್ತೀಯ. ಅದೇ ಥರ ಎ ಕಾಮ ಎ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2 ತಗೊಂಡಾಗ R1 ಇಂಟರ್ಸೆಕ್ಷನ್ R2 ಈಸ್ ರಿಫ್ಲೆಕ್ಸ್ ಅಂತ ಕನ್ಕ್ಲೂಡ್ ಮಾಡು. ಅದೇ ಬೇಕಾಗಿರೋದು ಅವನಿಗೆ. ನೋಡಿ, ಶೋ ದಟ್ R1 ಇಂಟರ್ಸೆಕ್ಷನ್ R2 ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. Instead of saying just R, we have to say R1 intersection R2. This is the difference. ಮಾಡಿರೋ ಪ್ರಾಬ್ಲಮ್ಸಲ್ಲಿ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಬರೋದು ಆರ್ ಈಸ್ ರಿಫ್ಲೆಕ್ಸ್ ಅಂತ ಬರೀತಾ ಇದ್ವು.
ಈಗ ಎ ಕಾಮ ಎ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2 ತೋರಿಸೋದ್ರಲ್ಲಿ ಸಕ್ಸಸ್ ಆದರೆ R1 ಇಂಟರ್ಸೆಕ್ಷನ್ R2 ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ಮೀನಿಂಗ್ ಅಲ್ಲೇ ಇದೀನಿ ನಾನಿನ್ನು. ಅಲ್ಲಿಗೆ ಆರ್ಡರ್ ಪೇರ್ಸ್ ಚೇಂಜ್ ಮಾಡಬೇಕಾ, ಏನು ಚೇಂಜ್ ಮಾಡಬೇಕು, ಈ ಪ್ರಾಬ್ಲಮ್ ಯಾಕೆ ಸರ್ ಹಿಂಗೆ ಬಂದುಬಿಟ್ಟಿದೆ ಅಂತ ಮೈಂಡ್ ಸೆಟ್ ಡಿಸ್ಟರ್ಬ್ ಮಾಡ್ಕೊಂಡು ಇಳಿಬೇಡ, ಕ್ಲಾರಿಟಿಯಾಗಿ ಪಕ್ಕದಲ್ಲಿ ಬರ್ತದೆ. ಎ ಕಾಮ ಬಿ, ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಆದರೆ ಏನಪ್ಪ ಹೇಳ್ತೀಯ ನೀನು? ಸಿಮೆಟ್ರಿಕ್ ಹೇಳ್ತೆ. ಈಗ ಅದೇ ಎ ಕಾಮ ಬಿ R1 ಇಂಟರ್ಸೆಕ್ಷನ್ R2ಗೆ ಸೇರಿದೆ ಅಂತೇಳು, ಮತ್ತು ಅದೇ ಬಿ ಕಾಮ ಎ R1 ಇಂಟರ್ಸೆಕ್ಷನ್ R2ಗೆ ಸೇರಿದೆ ಅಂತೇಳು. ಇಲ್ಲಿ ಆರ್ ಈಸ್ ಸಿಮೆಟ್ರಿಕ್ ಅಂತ ಹೇಳೋ ಬದಲು R1 ಇಂಟರ್ಸೆಕ್ಷನ್ R2 ಈಸ್ ಸಿಮೆಟ್ರಿಕ್ ಅಂತ ಹೇಳೋಣ, ಅಷ್ಟೇ ಡಿಫ್ರೆನ್ಸ್. ಬಟ್ ಎ ಕಾಮ ಬಿ, ಬಿ ಕಾಮ ಎ ಚೇಂಜ್ ಆಗಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೆಂಗೆ ತೊಗೊಂಡು ಈ ಪ್ರಾಬ್ಲಮಲ್ಲಿ ಕೂಡ ಆರ್ಡರ್ ಪೇರ್ ಸಂಖ್ಯೆ ತೊಗೊತೀವಿ. ಆದರೆ ಆರ್ ಬದಲು ಬರೀ ಆರ್ ಬದಲು ನೋಡಿ, ಇಲ್ಲಿ ಬರೀ ಆರಿದೆ, ಇಲ್ಲಿ ಬರೀ ಆರಿದೆ, ಇಲ್ಲಿ ಬರೀ ಆರಿದೆ, ಆರ್ ಬದಲು ಇಂಟರ್ಸೆಕ್ಷನ್ ಬರುತ್ತೆ. ಕನ್ಕ್ಲೂಷನ್ ಆರ್ ಇಸ್ ರಿಫ್ಲೆಕ್ಸಿವ್ ಬದಲು ಕನ್ಕ್ಲೂಷನ್ ಆರ್ ಇಂಟರ್ಸೆಕ್ಷನ್ R2 ಈಸ್ ರಿಫ್ಲೆಕ್ಸಿವ್ ಅಂತ ಬರೀತೀವಿ. ಆರ್ ಈಸ್ ಸಿಮೆಟ್ರಿಕ್ ಅಂತ ಕನ್ಕ್ಲೂಷನ್ ಮಾಡೋ ಬದಲು R1 ಇಂಟರ್ಸೆಕ್ಷನ್ R2 ಈಸ್ ಸಿಮೆಟ್ರಿಕ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ನೋಡೋದಕ್ಕೆ ಎಸಿಟೇಷನ್ ಹೊರತು ಮಾಡೋದಕ್ಕೆ ಡೆಡ್ ಈಸ್ ಎ ಪ್ರಾಬ್ಲಮ್. ಇದು ಪ್ರೂಫ್ ಹೋಗೋಣ. ಸೆಟ್ಸ್ ನಾಲೆಡ್ಜ್ ಇರಬೇಕಿಲ್ಲಿ ಪ್ಲೀಸ್. ಎ ಕಾಮ ಎ R1 ನಲ್ಲಿ ಇದೆಯೇ ಇಲ್ವಾ ನೀನೇ ಹೇಳು, ನನಗೇನು ಗೊತ್ತು ಸರ್. R1 ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂದರೆ ಆರ್ ಈಸ್ ರಿಫ್ಲೆಕ್ಸಿವ್ ಅಂತಾನೆ, R1 ಈಸ್ ಸಿಮೆಟ್ರಿಕ್ ಅಂತಾನೆ, R2 ಈಸ್ ಸಿಮೆಟ್ರಿಕ್ ಅಂತ. ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಈಕ್ವಲೆನ್ಸ್ ಒಳಗೆ R1 ಈಸ್ ರಿಫ್ಲೆಕ್ಸಿವ್ ಅಂತ ಅವನೇ ಒಪ್ಕೊಂಡಿದ್ದಾನೆ. ಅದೇ ಥರ ಎ ಕಾಮ ಎ ಬಿಲಾಂಗ್ಸ್ ಟು R2ನ ಅಲ್ವಾ, ನಮ್ಗೇನು ಗೊತ್ತು ಸರ್. R2 ಈಸ್ ರಿಫ್ಲೆಕ್ಸಿವ್ ಆದರೆ ಬರೀತೀವಿ, ಇಲ್ಲ ಅಂದರೆ ಬರೆಯಲ್ಲ ಸರ್. R2 ಈಸ್ ರಿಫ್ಲೆಕ್ಸಿವ್ ಅಂತ ಎಲ್ಲ ಕೊಟ್ಟಿದ್ದಾರೆ ಸರ್. R2 ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಿದ್ದಾರಾ? ಅದರ ಒಳಗೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಿರಬೇಕಾ? ಅವು ಮೂರು ಆಗಿದ್ದರೆ ತಾನು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಬಿಲಾಂಗ್ಸ್ ಟು. ಅಲ್ಲಿಗೆ ಇದೊಂದು ಎಲಿಮೆಂಟು R1ನಲ್ಲೂ ಇದೆಯಂತೆ, R2ಅಲ್ಲೂ ಇದೆಯಂತೆ. ಸೆಟ್ಸಲ್ಲಿ ಎರಡೂ ಸೆಟ್ಸಲ್ಲಿದ್ದಾಗ ಇಂಟರ್ಸೆಕ್ಷನ್ ತಗೊಂಡಾಗ ಆನ್ಸರ್ ಬರುತ್ತೆ ಇಲ್ವಾ? ಅಲ್ಲಿಗೆ R1 ಇಂಟರ್ಸೆಕ್ಷನ್ R2 ತಗೊಂಡಾಗ ಇಂಟರ್ಸೆಕ್ಷನ್ ಅಂದರೆ ಏನು ಹೇಳ್ತೀವಿ? ಫಸ್ಟ್ ಪೀಸ್ ಸೆಟ್ಸಲ್ಲಿ ಎರಡು ಸೆಟ್ಸಲ್ಲಿರೋದು ತಗೋ. ಈಗ R1 R2 ಅಲ್ಲಿ ಕಾಮನ್ ಆಗಿರೋದು ತಗೋಬೇಕು. ಏನು ಕಾಮನ್ ಇದೆ? ಎ ಕಾಮ ಎ ಎರಡರಲ್ಲೂ ಇದೆ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಬರೆದು ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಬರೀತದೆ. ಇದರಲ್ಲಿ ಎ ಕಾಮ ಎ ಹಂಗೆ ಇದೆ ರಿಫ್ಲೆಕ್ಸಿವ್, ಬಟ್ ಆರ್ ಬದಲು R1 ಇಂಟರ್ಸೆಕ್ಷನ್ R2 ಬಂದಿದೆ. ನಾವು ಕನ್ಕ್ಲೂಷನ್ ಆರ್ ಬದಲು R1 ಇಂಟರ್ಸೆಕ್ಷನ್ R2 ಈಸ್ ರಿಫ್ಲೆಕ್ಸಿವ್ ಅಂತ ಬರಿತೀವಿ. ಇದೇನಿದು? ರಿಫ್ಲೆಕ್ಸಿವ್. ಈ ಸ್ಟಾರ್ಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಎ ಕಾಮ ಬಿ ಬಿಲಾಂಗ್ಸ್ ಟು R1ನ ಖಂಡಿತವಾಗ್ಲು. ಯಾಕೆ ಸರ್? R1 ಈಸ್ ಈಕ್ವಲೆನ್ಸ್. R1 ಈಕ್ವಲೆನ್ಸ್ ಅದು ನಿಮ್ಗೇನು ಸರ್? ಮೂರು ಆಗಿರ್ತವೆ, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಮೂರು ಆಗಿರ್ತವೆ. ಆ ಮೂರಲ್ಲಿ ನಾನು ಸೆಕೆಂಡ್ ಒಂದು ತಗೊಂಡೆ. ಆಮೇಲೆ ಬಿ ಕಾಮ ಎ ಬಿಲಾಂಗ್ಸ್ ಟು R1 ಅದು ತಗೊಳ್ಳೋ ಬದಲು R2 ತೊಗೊಂಬಿಡೋಣ. ಯಾಕೆಂದರೆ ಅದು ನಮಗೆ ಎ ಕಾಮ ಬಿ R2 ಅಲ್ಲೂ ಕೂಡ ಇದೆ ಸರ್. ನಿಮ್ಗೆ ಯಾರು ಹೇಳಿದ್ರು ಸರ್ R2 ಈಸ್ ಸಿಮೆಟ್ರಿಕ್ ಅಂತ? ನಿಮ್ಗೆ ಯಾರು ಹೇಳಿದ್ರು? ಎ ಕಾಮ ಬಿ R1ನಲ್ಲಿದ್ದು ಮತ್ತೆ ಬಿ ಕಾಮ ಎ ಕೂಡ R1ನಲ್ಲಿರಬೇಕು ಅಂತ ನೀವು ಹೆಂಗೆ ಹೇಳ್ತಿದ್ದೀರ ಸರ್? ಬಿಕಾಸ್ R1 ಈಸ್ ಸಿಮೆಟ್ರಿಕ್. ಇದು 1 by 1 ಬರೆಯೋಣ, ಪಕ್ಕದಲ್ಲಿ ಬೇಡ. ಇದು ಯಾವ ಬೇಸಿಸ್ ಮೇಲೆ ಬರ್ಕೊಂಡೆ ನಾನು ಹೇಳಿ? R1 ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರಾ? ಹೌದು ಸರ್. ಹಾಗಾದರೆ R1 ಸಿಮೆಟ್ರಿಕ್ ಆಗುತ್ತಾ? ಹೌದು ಸರ್. ವಾಟ್ ಈಸ್ ಮೆಂಟ್ ಬೈ R1 ಈಸ್ ಸಿಮೆಟ್ರಿಕ್? ಎ ಕಾಮ ಬಿ ಬಿಲಾಂಗ್ಸ್ ಟು R1, ಬಿ ಕಾಮ ಎ ಬಿಲಾಂಗ್ಸ್ ಟು R1. ದಟ್ ಈಸ್ ದ ಮೀನಿಂಗ್ ಆಫ್ R1 ಈಸ್ ಸಿಮೆಟ್ರಿಕ್. ಹೌದಾ? ಆಗ ಎ ಕಾಮ ಬಿ R2 ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಬಿ ಕಾಮ ಎ R2 ಅಲ್ಲಿ ಇದೆಯೋ ಇಲ್ವೋ? R2 ಸಿಮೆಟ್ರಿಕ್ ಅಲ್ವೋ? ನಮಗೇನು ಗೊತ್ತು? ಹೌದು, R2 ಆಲ್ಸೋ ಸಿಮೆಟ್ರಿಕ್. ಈಕ್ವಲೆನ್ಸ್ ಅಂದಮೇಲೆ ಸಿಮೆಟ್ರಿಕ್ ಆಗುತ್ತೆ. ಅಲ್ಲಿಗೆ ಇಲ್ಲಿ ಮೀನಿಂಗು ಎ ಕಾಮ ಬಿ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2. ದಿಸ್ ಮೀನಿಂಗ್ ಇಲ್ಲಿ ಬರೆದಿದ್ದೀನಿ. ಬಿ ಕಾಮ ಎ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2. ಇದರ ಮೀನಿಂಗು ಇಲ್ಲಿ ಬರೆದಿದ್ದೀನಿ. ಸೊ ಇದೆರಡು ಮೀನಿಂಗು ತಂದು ಇದರ ಮೀನಿಂಗ್ ಇಲ್ಲಿ ಬರೆದೆ, ಇದರ ಮೀನಿಂಗ್ ಇಲ್ಲಿ ಬರೆದೆ. ನೀಟಾಗಿ ಕ್ಯಾಚ್ ಮಾಡಿ. ಸೂಪರ್ ಆಗಿದೆ ಪ್ರಾಬ್ಲಮ್. ವರ್ಡಿಂಗ್ ಪ್ರಾಬ್ಲಮ್ಸ್ ಅಂತ ಬಿಡಬಾರ್ದು.
ಸರ್ ಇವೆರಡು ಹಿಂಗೆ ಬಂತು ನನಗೆ ಅರ್ಥ ಆಗಿಲ್ಲ ಸರ್. R1 ಸಿಮೆಟ್ರಿಕ್ ಅಂದಮೇಲೆ ಎ ಕಾಮ ಬಿ R1 ಇರುತ್ತೆ, ಬಿ ಕಾಮ ಎ R1 ಇರುತ್ತೆ, ಈಸಿಯಾಗಿ ಬರ್ಕೋಬೋದು. ಅವನು ಹೇಳಿದಾನೆ ಸಿಮೆಟ್ರಿಕ್ ಆಗುತ್ತೆ R2 ಅಂತ, R1 ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳಿದರೆ R2 ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದೀಸ್ ಟು ಸ್ಟೆಪ್ಸ್ ಟುಗೆದರ್ ರಿಟನ್ ಆಸ್ ಲೈಕ್ ದಿಸ್ ಅಂಡರ್ ದಿ ನಾಲೆಡ್ಜ್ ಆಫ್ ಸೆಟ್ಸ್. ದೀಸ್ ಟು ಸ್ಟೆಪ್ಸ್ ಟುಗೆದರ್ ರಿಟನ್ ಕೆನ್ ಬಿ ರಿಟನ್ ಆಸ್ ದಿಸ್. ಅಲ್ಲಿಗೆ ಎ ಕಾಮ ಬಿ ಬಿಲಾಂಗ್ಸ್ ಟು ಸಮ್ ಆರ್, ಬಿ ಕಾಮ ಎ ಬಿಲಾಂಗ್ಸ್ ಟು ಸಮ್ ಆರ್, ಅಲ್ಲಿಗೆ R1 ಇಂಟರ್ಸೆಕ್ಷನ್ R2 ಈಸ್ ಸಿಮೆಟ್ರಿಕ್. ಇಷ್ಟು ರಾಮಾಯಣ ಇದೆ. ವಿಡಿಯೋನ ಪಾಸ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬರ್ಕೋಬೇಕೆ ಹೊರತು ನಾನು ನೋಟ್ಸ್ ಕರೆಕ್ಷನ್ ಮಾಡಿದಾಗ ಬೇರೆ ರೀತಿ ಇದ್ದರೆ ಅಂತೂ ಕ್ಷಮಿಸಕ್ಕೆ ನಾನು ರೆಡಿ ಇಲ್ಲ. ಆಗ್ಬೋದಾ? ಇನ್ನು ಕನ್ಕ್ಲೂಷನ್ ಸಿಮೆಟ್ರಿಕ್, ಇಲ್ಲಿ ಕನ್ಕ್ಲೂಷನ್ ರಿಫ್ಲೆಕ್ಸ್, ಹಿಂಗೆ ಇರಬೇಕು ಸ್ಟೆಪ್ಸ್. ಬೇಕಾದ್ರೆ ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಾಬ್ಲಮ್ ಅಂತೂ ಬಿಡಕ್ಕೆ ರೆಡಿ ಇಲ್ಲ. ಟ್ರಾನ್ಸ್ಟಿಟ್ಯೂಟ್ ಇದೆ, ಅದಕ್ಕೆ ನಾನು ಬೋರ್ಡ್ ಹರಿಸ್ತಾ ಇದ್ದೀನಿ. ನೀನು ವಿಡಿಯೋ ಪಾಸ್ ಮಾಡಿ ನೋಡಿ. ರೌಂಡ್ ಮಾಡಿರೋದು ಡಿಸ್ಟರ್ಬೆನ್ಸ್ಗೆಲ್ಲ, ಕನ್ಕ್ಲೂಷನ್ಗೆ. ಎರಡೂ ಮೀನಿಂಗ್ ತಂದಿಲ್ಲಿ ಬರೆದಿದ್ದೀನಿ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ರೌಂಡ್ ಮಾಡಿದ್ದೀನಿ ನಾನು. ಗೊತ್ತಾಗ್ತಿದೆಯಾ? ಎಸ್, ಟ್ರಾನ್ಸ್ಟಿಟ್ಯೂಟಿಗೆ ಬೋರ್ಡ್ ಪ್ರಾಬ್ಲಮ್ ಆಗುತ್ತೆ. ಇದು ನೀಟಾಗಿ ವಿಡಿಯೋ ಪಾಸ್ ಮಾಡಿ ಹಿಂಗೆ ಇರಬೇಕು. ಏನು ಸ್ಟೆಪ್ಸು ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಬರೀಬಾರ್ದು. ಟ್ರಾನ್ಸ್ಟಿಟ್ಯೂಟಿನ ಅಷ್ಟೇ. ಪ್ಲೀಸ್ ಎಲ್ಲಿ ನೋಡಿ. ಎ ಕಾಮ ಬಿ ಬಿಲಾಂಗ್ಸ್ ಟು R1, R1 ಇಂಟರ್ಸೆಕ್ಷನ್ R2. ಆಮೇಲೆ ನೋಡೋಣ. R1 ಇಂಟರ್ಸೆಕ್ಷನ್ R2 ಟ್ರಾನ್ಸ್ಟಿಟ್ಯೂಟ್ ತೋರಿಸ್ಬೇಕು. ಅಲ್ಲಿಗೆ ನಾವು ಲಾಸ್ಟ್ಗೆ ಎ ಕಾಮ ಸಿ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2 ತೋರಿಸೋದ್ರಲ್ಲಿ ಸಕ್ಸಸ್ ಆಗಬೇಕು. ಗೊತ್ತಾಗ್ತಿದೆಯಾ? ಬಿ ಕಾಮ ಸಿ ಬಿಲಾಂಗ್ಸ್ ಟು R1, ಎ ಕಾಮ ಸಿ ಬಿಲಾಂಗ್ಸ್ ಟು R1. ಹೆಂಗೆ ಸರ್ ಬರೆದ್ರು? R1 ಇಸ್ ಟ್ರಾನ್ಸಿಟಿವ್. ಯಾರು ಸರ್ ಹೇಳಿದ್ರು? ಈಕ್ವಲೆನ್ಸಲ್ಲಿ ಟ್ರಾನ್ಸಿಟಿವ್ ಸೇರ್ಕೊಂಡಿದೆ. ಓಕೆ, ಹಾಗಾದರೆ ಸಪ್ರೇಟಾಗಿ R1 ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳ್ತಾರೆ 100%. ಅದೇ ಥರ ಎ ಕಾಮ ಬಿ ಬಿಲಾಂಗ್ಸ್ ಟು R2, ಬಿ ಕಾಮ ಸಿ ಬಿಲಾಂಗ್ಸ್ ಟು R2, ಎ ಕಾಮ ಸಿ ಬಿಲಾಂಗ್ಸ್ ಟು R2. ಸರ್ ಇದು ಹಿಂಗೆ ಬರೆದ್ರು? ಟ್ರಾನ್ಸಿಟಿವ್ ಪ್ರಾಪರ್ಟಿ. R2 ಇಸ್ ಟ್ರಾನ್ಸಿಟಿವ್ ಅಂತ ಯಾರು ಹೇಳಿದ್ರು ನಿಮಗೆ? R2 ಈಸ್ ಈಕ್ವಲೆನ್ಸ್ ಅಂತಲೇ ಕೊಟ್ಬಿಟ್ಟ. ರಿಫ್ಲೆಕ್ಸ್ ಆದರೂ ಯೂಸ್ ಮಾಡ್ಕೊ, ಸಿಮೆಟ್ರಿಕ್ ಆದರೂ ಯೂಸ್ ಮಾಡ್ಕೊ, ಟ್ರಾನ್ಸಿಟಿವ್. ಈಗ ಈ ಎಲಿಮೆಂಟು R1ನಲ್ಲಿದೆ, R2 ಎಲ್ಲಿದೆ ಕ್ಯಾಚ್ ಮಾಡಿ. ಯಾವ ಎಲಿಮೆಂಟು? ಎ ಕಾಮ ಸಿ. ಅದಕ್ಕೆ ಎ ಕಾಮ ಸಿ ಬಿಲಾಂಗ್ಸ್ ಟು R1 ಇಂಟರ್ಸೆಕ್ಷನ್ R2. R2 ಅಲ್ಲಿ ಎ ಕಾಮ ಸಿ ಇದೆಯಂತೆ, R1 ಅಲ್ಲಿ ಎ ಕಾಮ ಸಿ ಇದೆಯಂತೆ. ಸೆಟ್ಸಲ್ಲಿ ಇಂಟರ್ಸೆಕ್ಷನ್ ತಗೊಂಡಾಗ ಎರಡರಲ್ಲೂ ಕಾಮನ್ ಎಲಿಮೆಂಟ್ ಬರ್ಕೋಬೇಕು ಅಂತ. R1 R2 ಅಲ್ಲಿ ಕಾಮನ್ ಏನು? ಇಲ್ಲೂ ಎ ಕಾಮ ಸಿ ಇದೆ, ಇಲ್ಲೂ ಎ ಕಾಮ ಸಿ ಇದೆ. ಸೊ ಎ ಕಾಮ ಸಿ ಬಿಲಾಂಗ್ಸ್ ಟು R1. ಅಲ್ಲಿ ಕನ್ಕ್ಲೂಷನ್ ಏನು? R1 ಇಂಟರ್ಸೆಕ್ಷನ್ R2 ಈಸ್ ಟ್ರಾನ್ಸಿಟಿವ್. ಇದು ಕನ್ಕ್ಲೂಷನ್ನು. ನೋಡಿ, ಆವಾಗಲೇ R ಈಸ್ ಟ್ರಾನ್ಸಿಟಿವ್ ಅಂತ ಬರೀತಾ ಇದ್ದವು 20 ಪ್ರಾಬ್ಲಮ್ಸಲ್ಲಿ. ಈಗ R1 ಇಂಟರ್ಸೆಕ್ಷನ್ R2 ಈಸ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಇಷ್ಟು ಬಿಟ್ಟು ಇನ್ನೇನಿರಬಾರ್ದು ನಿಮ್ಮ ನೋಟ್ಸಲ್ಲಿ. ಈಗ ಹೇಳ್ತಾ ಇದ್ದೇನೆ, ಕಂಡೀಷನ್ ಹೇಳ್ತಾನೆ. ಇಷ್ಟು ಬಿಟ್ಟು ಏನಾರು ಇತ್ತೇನೋ ನಾನು ಕರೆಕ್ಷನ್ ಮಾಡಿದಾಗ ಕಂಪ್ಲೀಟ್ ರಾಂಗ್ ಮಾರ್ಕ್ ಆಗ್ಬಿಟ್ಟು ಇಷ್ಟೇ ಇರಬೇಕು ನಿಮಗೆ. ಕನ್ಕ್ಲೂಷನ್ ಕೂಡ R ಈಸ್ ಟ್ರಾನ್ಸಿಟಿವ್ ಅಂತ ಬರೀಬಾರ್ದು. R1 ಇಂಟರ್ಸೆಕ್ಷನ್ R2 ಈಸ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಗೊತ್ತಾಗ್ತಿದೆಯಾ? ಎಸ್, ನಾನು ಮಾಡಿಕೊಡೋಂಗೆ ಇಲ್ಲ, ನೀವೇ ಮಾಡಿಬಿಡ್ಬೋದು. ಯಾವುದು? 35th ಒನ್, ರಿಫ್ಲೆಕ್ಸ್ ಸಿಮೆಟ್ರಿಕ್ ಆಗುತ್ತಾ ಇಲ್ವಾ ಅಂತ ಈಸಿಯಾಗಿ ಸಿಂಪಲ್ಲಾಗಿ ಮಾಡಾಕ್ತೀನಿ. ಎ ಕಾಮ ಎ ಬಿಲಾಂಗ್ಸ್ ಟು. ಹೆಂಗೆ ಬರ್ದ್ರೆ ಸರ್? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಹಾಗೆ ಆಗುತ್ತೆ. ದೇರ್ ಫಾರ್ R ಇಸ್ ರಿಫ್ಲೆಕ್ಸ್. ನೆಕ್ಸ್ಟ್ ಸಿಮೆಟ್ರಿಕ್ ಬಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು R ತಗೊಂಡು, ಅಂದರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ಎಫ್ ಆಫ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಆಗಲ್ವಾ? ಖಂಡಿತವಾಗಲ್ಲ. ಅದಕ್ಕೆ ಬಿ ಕಾಮ ಎ ಬಿಲಾಂಗ್ಸ್ ಟು R. ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಯಿತು. ಹಾಗಾದರೆ R ಈಸ್ ಸಿಮೆಟ್ರಿಕ್, ಇದು ಆಯಿತು. ನೆಕ್ಸ್ಟ್ ನಿಮ್ಗೆ ಗೊತ್ತು, ಆದರೆ ಸುಮ್ಮನೆ ಮಾಡ್ಕೊಡ್ತಾ ಇದ್ದೀನಿ. ಎ ಕಾಮ ಬಿ ಬಿಲಾಂಗ್ಸ್ ಟು R, ಯುವರ್ ವಿಶ್. ಬಿ ಕಾಮ ಸಿ ಬಿಲಾಂಗ್ಸ್ ಟು R, ಯುವರ್ ವಿಶ್. ಎ ಕಾಮ ಸಿ ಇಟ್ ಈಸ್ ನಾಟ್ ಯುವರ್ ವಿಶ್. ಇದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೀನಿಂಗ್. ಇದು ಎಫ್ ಆಫ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಮೀನಿಂಗ್. ಹಾಗಾದರೆ ಇವು ಈಕ್ವಲ್ ಆಗಲ್ವಾ? ಖಂಡಿತವಾಗ್ಲಾಗುತ್ತೆ. ಏನು? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಎ ಕಾಮ ಸಿ ಬಿಲಾಂಗ್ಸ್ ಟು R. ಹೆನ್ಸ್ R ಈಸ್ ಟ್ರಾನ್ಸಿಟಿವಿಟಿ. ನಾನೆಲ್ಲ 30 ಸೆಕೆಂಡ್ಸ್ ಕೂಡ ಬರೀಲಿಲ್ಲ. ನೀವು ಪರ್ಫೆಕ್ಟ್ ಆದರೆ 50 to 60 ಸೆಕೆಂಡ್ಸ್. ರೀಸನ್ಸ್ ಇಂಪಾರ್ಟೆಂಟು, ಮತ್ತು ಬಿಲಾಂಗ್ಸ್ ಟು ಇಂಪಾರ್ಟೆಂಟು, ಮತ್ತು ಕನ್ಕ್ಲೂಷನ್ಸ್ ಇಂಪಾರ್ಟೆಂಟು. ಈ ಪ್ರಾಬ್ಲಮ್ ಲಾಸ್ಟಲ್ಲಿ ಈಕ್ವಲೆನ್ಸ್ ರಿಲೇಷನ್ ಕೇಳಿದಾರ, ಅದು ನೋಡ್ಕೋಬೇಕು. ಅದಕ್ಕೂ ಮಾರ್ಕ್ ಕಟ್ ಆಗುತ್ತೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಇಷ್ಟೇ. ನಾನು ಮಾಡಿದ್ರೆ ನಡೀತಾ ಇತ್ತು. ಈ ರೀಸನ್ಸ್ ಬರುತ್ತೆ ತೋರಿಸೋಣ ಅಂತ ಮಾಡಿ ತೋರಿಸಿದ್ದೀನಿ. ಟಾಪಿಕ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ರಿಲೇಷನ್ಸ್ ಟಾಪಿಕ್ ಕ್ಲೋಸ್ ಆಗುತ್ತೆ. ಫಂಕ್ಷನ್ಸ್ಗೆ ಹೋಗ್ತೀವಿ. ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಆನ್ ದ ಸೆಟ್ 1 2 3
ಕಂಟೈನಿಂಗ್ 1, 2, 1 ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಆನ್ ಎ ಸೆಟ್ ಕಂಡುಹಿಡಿಯೋದು CET ಹೇಳ್ಕೊಡ್ತೀವಿ. ಒಂದು ಸೆಟ್ ಕೊಟ್ಟಾಗ ಹೌ ಟು ಫೈಂಡ್ ದ ನಂಬರ್ ಆಫ್ ಈಕ್ವಲೆನ್ಸ್. ಈಗ ಶೋ ದಟ್ ರಿಲೇಷನ್ ಇಸ್ ಈಕ್ವಲೆನ್ಸ್ ರಿಲೇಷನ್ ಆಯಿತು, ಅದು ಬೇರೆ. ಈಗ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಅನ್ನೋ ಟಾಪಿಕ್ ಬೇರೆ, ಶೋ ದಟ್ ಈಕ್ವಲೆನ್ಸ್ ರಿಲೇಷನ್ ಅನ್ನೋ ಟಾಪಿಕ್ ಬೇರೆ. ಸೊ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಅಂದಾಗ ಅದು ಕಂಡುಹಿಡಿಯೋ ಪ್ರೊಸೀಜರ್ ಇದೆ. ಮತ್ತೆ ಅದರಲ್ಲೂ 1, 2, 2, 1 ಸೇರಿಕೊಂಡ್ರೆ NC ಆನ್ಸರ್ ಬರೀಬೇಕು. ಈಗ ಸದ್ಯಕ್ಕೆ ಆನ್ಸರ್ ಕೂಡ ನಾನೇ ಕೊಟ್ಬಿಟ್ಟಿದ್ದೀನಿ 2 ಅಂತ. ಅದು ಹೇಗೆ ಅಂತ ಫ್ಯೂಚರಲ್ಲಿ ಕಳೀತಾರೆ. ಈಗ ಆನ್ಸರ್ ನಾನೇ ಕೊಟ್ಟಿದ್ದೀನಿ. ಈ ಡೈರೆಕ್ಟ್ ಕ್ವಶನ್ ಏನಾರು ಕೇಳಿದಾಗ ನಾವು ವಿತೌಟ್ ಸಿಂಪ್ಲಿಫೈ ಆನ್ಸರ್ ಗಟ್ಟೊಡ್ಕೊಂಡು ಹೊಡಿಬೇಕು. ಸರ್ ನೀವು ಗಟ್ಟೊಡ್ಕೊಂಡು ಏನು ಬರೀಬೇಡ. CET ಎಕ್ಸಾಮಲ್ಲಿ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಎಷ್ಟು ಬರುತ್ತೆ ಅಂತ ಹೇಳ್ಕೊಟ್ಟ ಮೇಲೆ ಈ 2 ಹೆಂಗೆ ಬಂತು 1, 2, 2, 1ಗೆ ಅದು ಅರ್ಥ ಆಗುತ್ತೆ. ಆಮೇಲೆ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋ ಟಾಪಿಕ್ ಫಂಕ್ಷನ್ಸ್. ಅದರಲ್ಲಿ ಒಂದು 1 ಮಾರ್ಕ್ ಕ್ವಶನ್ಸ್ ಪ್ರಿಂಟಲ್ಲಿ ಫ್ರಂಟ್ಗೆ ಆಗ್ಬಿಟ್ಟಿದೆ. ದೀಸ್ ಆರ್ 1 ಮಾರ್ಕ್ ಕ್ವಶನ್ಸ್ ರಿಲೇಟೆಡ್ ಅಬೌಟ್ ದಿ ಫಂಕ್ಷನ್ಸ್ ಟಾಪಿಕ್. ಸೊ ಈ ಫಂಕ್ಷನ್ಸ್ ಲಾಸ್ಟಲ್ಲಿ ಹಾಕಕ್ಕೆ ಹೋಗಿ ರಿಲೇಷನ್ಸ್ ಟಾಪಿಕ್ ಲಾಸ್ಟಲ್ಲಿ ಆಗ್ಬಿಟ್ಟಿದೆ, ಅಂದರೆ ಫಂಕ್ಷನ್ಸ್ಗಿಂತ ಮುಂಚೆನೇ ಬಂದ್ಬಿಟ್ಟಿದೆ. ಸೊ ಪರವಾಗಿಲ್ಲ, ಏನು ಸರ್ ಈಗ ನಾವು ಇನ್ನೂ 10 ಮಿನಿಟ್ಸ್ 15 ಮಿನಿಟ್ಸ್ ಇದೆ ನಾವು ಕ್ಲಾಸ್ ಮಾಡೋಕ್ಕೆ. ಈಗ ನಾವು 1 ಆನ್ ಟು ಫಂಕ್ಷನ್ನ ಕಳಿಯೋದಕ್ಕೆ ಹೋಗ್ತೀವಿ ಈ ಕ್ಲಾಸಲ್ಲಿ. 1 ಆನ್ ಟು ಫಂಕ್ಷನ್, ಆ 1 ಆನ್ ಟು ಫಂಕ್ಷನ್ಸ್ ಎಲ್ಲ ಪರ್ಫೆಕ್ಟ್ ಆದಮೇಲೆ ಕೊನೆಗೆ ಎಕ್ಸಿಟ್ ಆಗೋವಾಗ, ಫಂಕ್ಷನ್ಸ್ ಚಾಪ್ಟರ್ ಎಕ್ಸಿಟ್ ಆಗೋವಾಗ ಇಷ್ಟೆಲ್ಲ ಚಾಪ್ಟರ್ ಓದಿದ್ರಲ್ಲ ನೀವು, ನಂಬರ್ ಆಫ್ 1 ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕಂಡಿತಿರ್ದ. ಅದೇ ಸಿಮಿಲರ್ಲಿ ನಂಬರ್ ಆಫ್ ರಿಲೇಷನ್ಸ್ ಥರ ಈಗ ನೋಡಿ ಚಾಪ್ಟರ್ನಿಂದ ಎಕ್ಸಿಟ್ ಆಗ್ತಾ ಇದ್ವಿ ರಿಲೇಷನ್ಸು. ಅವ್ನು ಲಾಸ್ಟಲ್ಲಿ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಅಂತ ಸೆಟ್ 1, 2, 3 ಕೇಳಿಬಿಟ್ಟು ಮತ್ತೆ ಕಂಡೀಷನ್ ಕೇಳಿದ್ರು. ಈಗ ಇವಿರೋವು ಎಷ್ಟಿರ್ತವೆ, 1, 2, 1 ಇರೋವು ಎಷ್ಟಿರ್ತವೆ ಅಂತ ಕೇಳಿದೆ. ಅದಕ್ಕೆ ನಾನು 2 ಅಂತ ಕೊಟ್ಟಿದ್ದೀನಿ. ಅದು CET ಮಾಡುವಾಗ ಹೇಳ್ಕೊಡ್ತೀನಿ. ಆಮೇಲೆ ಥಿಯರಿಯಲ್ಲಿ ಪ್ರಾಬ್ಲಮ್ಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಷ್ಟೇ ನಂಬರ್ ಆಫ್ 1 ಫಂಕ್ಷನ್ಸ್ ಅಂತ ಒಂದು ಸೆಟ್ ಮೆನ್ಷನ್ ಮಾಡಿದ್ಮೇಲೆ ಅದು ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅಷ್ಟು ಫ್ಯಾಕ್ಟೋರಿಯಲ್. 31 ಅಲ್ಲ, ಇದು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 3 × 2 × 1 ದಟ್ ಈಸ್ ಈಕ್ವಲ್ ಟು 6. ನೀವು ನಂಬರ್ ಆಫ್ 1 ಫಂಕ್ಷನ್. ಸರ್ 1 ಫಂಕ್ಷನ್ಸ್ ಅಂದರೆ ಸರ್ ಇನ್ನೂ ಹೋಗೇ ಇಲ್ಲ ಚಾಪ್ಟರ್ಗೆ. ಈ 1 ಮಾರ್ಕ್ ಕ್ವಶನ್ಸ್ ಮೊದಲೇ ಪ್ರಿಂಟ್ ಆಗೋಗಿದೆ. ಸೊ ಮತ್ತೇನು ಹೇಳ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಟ್ರೈ ಮಾಡಿದ್ರೆ ಮತ್ತೆ ಆ ಚಾಪ್ಟರ್ಗೆ ಹೋಗೋಣ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕೇಳಿದ್ದಾರೆ. ಆನ್ ಟು ಫಂಕ್ಷನ್ ಬಗ್ಗೆನೇ ಗೊತ್ತಿಲ್ಲ ನಮಗೆ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಹೆಂಗೆ ಸರ್? ಅದೇ ಫಾರ್ಮುಲಾನೇ. ಎಷ್ಟು ಎಲಿಮೆಂಟ್ಸ್ ಇತ್ತು ಸೆಟ್ಟಲ್ಲಿ? 4 ಎಲಿಮೆಂಟ್ಸ್. 4 ಫ್ಯಾಕ್ಟರಿಯಲ್ ಎಷ್ಟು? 4 × 3 × 2 × 1 24. ಏನಿವು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಯಾವ ಸೆಟ್ ಮೇಲೆ? ಈ ಸೆಟ್ ಮೇಲೆ. ಈ 3 ಎಲ್ಲಿಂದ ಬಂತು? ನಂಬರ್ ಆಫ್ ಎಲಿಮೆಂಟ್ಸ್ 3. ಟೋಟಲ್ ಆಗಿ ಈ ಫಾರ್ಮುಲಾ ಏನಕ್ಕೆ ಸರ್? 1 ಫಂಕ್ಷನ್ಸ್ ಎಷ್ಟು ಬರುತ್ತೆ ಒಂದು ಸೆಟ್ ಮೇಲೆ, ಆನ್ ಟು ಫಂಕ್ಷನ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ 1 ಆನ್ ಟು ಅದೇ ಇವಾಗ ಹೇಳ್ತೀನಿ. ಹಂಗಾಗೋಗಿದೆ, ಪ್ರಿಂಟು ಮುಂಚೆ ಬಂದ್ಬಿಟ್ಟದೆ. ಆಗ್ಬೋದಾ? ಇದು CET ರಿಲೇಟೆಡು. ಅದು CET ಹೇಳ್ಕೊಟ್ಟ ಮೇಲೆ ಮತ್ತೆ ಇಂಥ ಕ್ವಶನ್ ಎಷ್ಟೇ ಕೇಳಿ ನೀವು ಆನ್ಸರ್ ಮಾಡ್ಬೋದು. ಇದು ಫಂಕ್ಷನ್ಸು ಮತ್ತು ಫಂಕ್ಷನ್ಸ್ ರಿಲೇಷನ್ ಆಗಿದ್ದು ಮುಂಚೆನೇ ಬಂದ್ಬಿಟ್ಟಿದೆ. ಆದರೂ ಕೂಡ ಫಾರ್ಮಲೈಸ್ಡ್ ಪ್ರಾಬ್ಲಮ್ ಆಗಿದ್ದರಿಂದ ಮುಂಚೆ ಹೇಳ್ಕೊಟ್ಬಿಟ್ಟೆ. ಆ ಚಾಪ್ಟರ್ ಮಾಡಿದ್ರೇ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಆಗುತ್ತೆ ಅನ್ನೋ ರೀತಿ ಇದ್ದಿದ್ರೆ ನಾನು ಇಲ್ಲಿ ಡಿಲೀಟ್ ಮಾಡಲ್ಲೆಲ್ಲ ಹಾಕ್ತಿದ್ದೆ. ಇವಾಗೆ ಹೊಡೆದಾಕೆ ಅಂತ ಹೇಳ್ತಿದ್ದೆ. ಪರವಾಗಿಲ್ಲ, ಇವಾಗೆ ಕಲ್ತ್ಕೋಬೋದು. ಅಲ್ಲಿಗೆ ರಿಲೇಷನ್ಸ್ ಟಾಪಿಕ್ ಕ್ಲೋಸ್. ಫಂಕ್ಷನ್ಸ್ಗೆ ಹೋಗ್ತೀವಿ ಟೈಮ್ ಇದ್ದರೆ. ಎಸ್, ಫಂಕ್ಷನ್ ಟಾಪಿಕ್ಕು ಫಸ್ಟ್ ಪೀಸ್ ಇದು. ಟೈಪ್ಸ್ ಆಫ್ ಫಂಕ್ಷನ್ಸ್ ಟಾಪಿಕ್ಕು ಸೆಕೆಂಡ್ ಪೀಸ್ ಇದು. ಫಂಕ್ಷನ್ಸ್ ಟಾಪಿಕ್ ರಿಲೇಟೆಡ್ ಟು ಫಸ್ಟ್ PU. ಟೈಪ್ಸ್ ಆಫ್ ಫಂಕ್ಷನ್ಸ್ ರಿಲೇಟೆಡ್ ಟು ಸೆಕೆಂಡ್ PU. ಅಲ್ಲಿಗೆ ಫಂಕ್ಷನ್ಸ್ ಅನ್ನೋದು ಫಸ್ಟ್ PU ಸೇರುತ್ತೆ, ಟೈಪ್ಸ್ ಆಫ್ ಫಂಕ್ಷನ್ ಅನ್ನೋದು ಸೆಕೆಂಡ್ PU ಸೇರುತ್ತೆ. ಇಲ್ಲಿ ನಾವು ಎರಡು ಎಕ್ಸ್ಪ್ಲೇನ್ ಮಾಡೋಣ. ಫಂಕ್ಷನ್ ಅನ್ನೋದನ್ನ ಸ್ವಲ್ಪ ಶಾರ್ಟ್ ಪೀರಿಯಡ್ ಮುಗಿಸಿ ಟೈಪ್ಸ್ಗೆ ಬಂದರೆ ಸೆಕೆಂಡ್ PU ಸಿಲೆಬಸ್ಗೆ ಎಂಟ್ರಿ ಕೊಡ್ತೀವಿ. ಫಂಕ್ಷನ್ ಡೆಫಿನೇಷನ್ ಬರೋದಾದರೆ ಟೇಕ್ 2 sets 1, 2, 3 y a, b. Function denoted by f from x to y. This is first PU topic, which is related to second PU concepts. Write arrow diagram to understood function first of all. Then we will go to the types of functions. This is first set, this is second set. We are in the definition of function. Topic belongs to first PU topic. Then we go to types of functions, that is belongs to second PU topic.
ಸೊ ದಿಸ್ ಆರೋ ಮಾರ್ಕ್ ಈಸ್ ರಿಲೇಟೆಡ್ ಟು ಅನ್ನೋದು ಪ್ರೀವಿಯಸ್ ಟಾಪಿಕ್ಸ್ ಇರುತ್ತೆ, ಅವನೇ ಕೊಡ್ತಾನೆ ಫಂಕ್ಷನ್, ಅವನೇ ಕೊಟ್ಬಿಟ್ಟು ನಮಗೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಕೇಳಿ ಅಂತ ಹೇಳೋದು. ಒನ್ ಈಸ್ ರಿಲೇಟೆಡ್ ಟು ಬಿ. ನಾವು ಇಟ್ ಇಸ್ ಅ ಫಂಕ್ಷನ್? ನೋ, ರಾಂಗ್. ಫಂಕ್ಷನ್ ಡೆಫಿನೇಷನ್ ಮರ್ತಿದ್ರೆ ಫಸ್ಟ್ ಪೀಸಲ್ಲಿ, ಅದಕ್ಕಿಂತ ನಿಮಗೆ ಫಂಕ್ಷನ್ ಆಗುತ್ತಾ ಇಲ್ವಾ ಗೊತ್ತಾಗ್ತಿಲ್ಲ. ಫಂಕ್ಷನ್ ಡೆಫಿನೇಷನ್ ಏನು ಹೇಳುತ್ತೆ? ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎಕ್ಸ್ ಈಸ್ ರಿಲೇಟೆಡ್ ಟು ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ಸೆಟ್ ವೈ. ಎವ್ರಿ, ಕ್ಯಾಚ್ ದಿಸ್ ಪಾಯಿಂಟ್, ಎವ್ರಿ ಎಲಿಮೆಂಟ್. ಇಲ್ಲಿ 3 ಉಳಿದೋಗಿದೆ, 3 ಉಳಿದೋಗಿರೋದ್ರಿಂದ ಇದು ಫಂಕ್ಷನ್ ಆಗಲ್ಲ. ಯಾಕೆ ಸರ್? ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಶುಡ್ ಬಿ ರಿಲೇಟೆಡ್ ಟು ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ವೈ ಇನ್ ದ ಸೆಕೆಂಡ್ ಸೆಟ್. ಆದರೆ ಇಲ್ಲಿ 1, 2 ಈಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್ಸ್ ಎ ಬಿ, ಆದರೆ ಥರ್ಡ್ ಒನ್ ಯಾವುದ್ರ ಜೊತೆ ರಿಲೇಷನ್ ಇಲ್ಲ, ಅದಕ್ಕೆ ಈಸ್ ನಾಟ್ ಎ ಫಂಕ್ಷನ್. ಇನ್ ಕೇಸ್ 3 ಕೂಡ ಯಾವ್ದು ಎಲಿಮೆಂಟ್ ಜೊತೆ ಆದ್ರೂ ರಿಲೇಷನ್ ಆಗಿದ್ರೆ 1, 2, 3, ಈಗ ಎ ಬಿ 1 ಆಮೇಲೆ 2 ಆಮೇಲೆ 3, 1 to a, 2 to a, 3 to b. ಸೊ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್ಸ್ ಆಫ್ ಐ. ಸಮ್ ಯಾವುದೋ ಒಂದು ಎಲ್ಲರ ಜೊತೆ ಹಾಗಿರ್ಬೇಕು ಅಂತೇನಿಲ್ಲ. ಆಗಿದೇನಾಗುತ್ತೆ? ಫಂಕ್ಷನ್ ಆಗುತ್ತಿಲ್ಲ, ಏನು ಉಳಿದಿಲ್ಲ. ಮತ್ತೆ ಸಿ ಎಲ್ ಉಳ್ಕೋಬೋದು ಸರ್, ಐ ಮೀನ್ ಸೆಕೆಂಡ್ ಸೆಟ್ಟಲ್ಲಿ ಉಳ್ಕೋಬೋದು ಸರ್ 100%. ಆಗಲೇ 3 ಉಳ್ಕೊಂತು, ಇಟ್ ಇಸ್ ನಾಟ್ ಎ ಫಂಕ್ಷನ್ ಅಂತ ಹೇಳೋದು. ಇಲ್ಲಿ ಸಿ ಉಳ್ಕೊಂಡ್ಬಿಟ್ಟಿದೆ. ಯಾವ ಸೆಟ್ಟಲ್ಲಿ? ವೈ ಸೆಟ್ಟಲ್ಲಿ ಸಿ ಉಳ್ಕೊಂಡ್ಬಿಟ್ಟಿದೆ. ಉಳ್ಕೊಂಡ್ರು ಕೂಡ ಫಂಕ್ಷನ್ನೇ, ಸೆಟ್ ಎಕ್ಸ್ ಅಲ್ಲಿ ಉಳಿಯಂಗಿಲ್ಲ. ಹಾಗಾದ್ರೆ ದಿಸ್ ಇಸ್ ನಾಟ್ ಎ ಫಂಕ್ಷನ್ ಬಿಕಾಸ್ 3 is not related to any element of y. This is function because every element of first set is related to some elements of y. Hence it is a function. ಇಲ್ಲಿ ಏನು ಉಳಿಯಂಗಿಲ್ಲ. ಹಾಗಂತೇಳಿ ಮತ್ತೆ ಒಂದೇ ನಂಬರು 2 ಇಮೇಜಸ್, ದೀಸ್ ಆರ್ ಇಮೇಜಸ್. ಒಂದೇ ನಂಬರು 2 ಇಮೇಜಸ್ ಏನೋ ಇರಂಗಿಲ್ಲ. ಇಟ್ ಶುಡ್ ಬಿ ಎ ಸಿಂಗಲ್ ಇಮೇಜ್. ಉಳ್ಕೊಂಡಂಗೂ ಇಲ್ಲ, ಒಂದೇ ನಂಬರ್ 2 ಇಮೇಜಸ್ ಅನ್ನು ಸಂಪಾದನೆ ಮಾಡ್ಕೊಂಡು ಇಟ್ಕೊಳ್ಳಂಗೂ ಇಲ್ಲ. ಬಿಕಾಸ್ ಆಫ್ ದೀಸ್ 2 ರೀಸನ್ಸ್ ಇಟ್ ಇಸ್ ನಾಟ್ ಎ ಫಂಕ್ಷನ್. ಆಗೂ ಫಂಕ್ಷನ್ ಆಗಲಿಲ್ಲ, ಇವಾಗೂ ಫಂಕ್ಷನ್ ಆಗಲಿಲ್ಲ. ರೀಸನ್ ಏನಂದ್ರೆ ದೇರ್ ಆರ್ 2 ರೀಸನ್ಸ್ ಇನ್ ಫಸ್ಟ್ ಎಕ್ಸಾಂಪಲ್ ವಿಚ್ ಇಸ್ ನಾಟ್ ಎ ಫಂಕ್ಷನ್. ಯಾಕೆ ಸರ್? ಆಗಲೇ 3 ಉಳಿಸ್ಬಿಟ್ಟಿದ್ದೆ, ಅದಕ್ಕೆ ಫಂಕ್ಷನ್ ಆಗಲಿಲ್ಲ. ಈಗ 2ನೇ ರೀಸನ್, ಅವಾಗಲೇ 2 ಇಂದ ಬಿಗೆ ರಿಲೇಟೆಡ್ ಆಗಿತ್ತು, ಈಗ ನಾನು 2 ಇಂದ ಎ ಕೂಡ ರಿಲೇಟೆಡ್ ಆಗ್ಬಿಟ್ಟು. ಅಂದ್ರೆ ಸಿಂಗಲ್ ಎಲಿಮೆಂಟ್ ಗೈನ್ಡ್ 2 ರಿಲೇಷನ್ಸ್ ಇನ್ ವೈ. ಆ ಥರ ಇರಬಾರ್ದ ಸರ್? ಖಂಡಿತವಾಗ್ಲೂ ಇರಂಗಿಲ್ಲ. ಒಂದು ಎಲಿಮೆಂಟು ಒಂದ್ರ ಜೊತೆ ಸಂಪರ್ಕ ಇಟ್ಕೋಬೇಕು, ಮತ್ತೆ ಯಾವುದು ಮಿಸ್ ಆಗಂಗಿಲ್ಲ ಸಂಪರ್ಕ ಇಟ್ಕೊಳ್ದಿರಾ. ಆ ಸಿಚುಯೇಷನ್ ನಾವು ಫಂಕ್ಷನ್ ಅಂತ ಕರಿತೀವಿ. ಆದರೆ ಇಲ್ಲಿ 3 ಯಾವುದು ಇಮೇಜನ್ನು ಸಂಪಾದನೆ ಮಾಡ್ಕೊಂಡಿಲ್ಲ. ಅದೊಂದು ತಪ್ಪಿಗೆ 2 ಅನ್ನೋದು 2 ಇಮೇಜಸ್ ಅನ್ನ ಫಾಲೋ ಮಾಡ್ತಿದೆ. ಬಿಕಾಸ್ ಆಫ್ ದೀಸ್ 2 ರೀಸನ್ಸ್ ಫಸ್ಟ್ ಎಕ್ಸಾಂಪಲ್ ಇಸ್ ನಾಟ್ ಎ ಫಂಕ್ಷನ್. ಇಲ್ಲಿಗೆ ಬಂದ್ರೆ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್ಸ್ ಆಫ್ ವೈ, ಹೆನ್ಸ್ ಇಟ್ ಇಸ್ ಎ ಫಂಕ್ಷನ್. ಫಂಕ್ಷನ್ ಆಗಿದ್ದನ್ನು ತಗೋಬೇಕಾ ಟೈಪ್ಸ್ ಆಫ್ ಫಂಕ್ಷನ್ಸ್? ಫಂಕ್ಷನ್ ಆಗದೆ ಇರೋದನ್ನ ತಗೋಬೇಕಾ? ಫಂಕ್ಷನ್ ಆಗಿದ್ದೇ ತಗೋಬೇಕು. ಟೈಪ್ಸ್ ಆಫ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟ್ ಯುವರ್ ಎಕ್ಸಾಂಪಲ್ ಶುಡ್ ಬಿ ಎ ಫಂಕ್ಷನ್, ದೆನ್ ವಿ ಗೋ ಟು ಟೈಪ್ಸ್ ಆಫ್ ಫಂಕ್ಷನ್ಸ್. If it is not a function at all, we cannot naming ceremony for functions. Reflexive, symmetric, transitive ನಾವು ನಾಮಕರಣ ಮಾಡಕ್ಕೆ ಬರೋದಿಲ್ಲ ಫಂಕ್ಷನ್ ಆಗದಿರೋದಕ್ಕೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಟೈಪ್ಸ್ ಆಫ್ ಫಂಕ್ಷನ್ ಹೋಗೋದಕ್ಕಿಂತ ಮುಂಚೆ ಅದು ಫಂಕ್ಷನ್ ಆಗಿದೆಯಾ ಇಲ್ವಾ ನೋಡ್ಕೋಬೇಕು. ಅದು ಫಂಕ್ಷನ್ ಫಸ್ಟ್ ಬಿಟ್ಟು ಟಾಪಿಕ್. ಫಂಕ್ಷನ್ನೇ ಆಗಿಲ್ಲ ಅಂತ ಇಟ್ಕೋ, ನೀನು ಅವಾಗ 1 ಫಂಕ್ಷನ್ ಆಗುತ್ತಾ, 2 ಫಂಕ್ಷನ್ ಆಗುತ್ತಾ ಅಂತ ಹೇಳೋ ಅವಶ್ಯಕತೆನೇ ಇರಲ್ಲ, ಅದು ಟಾಪಿಕ್ ಬರೋದೇ ಇಲ್ಲ. ಟೈಪ್ಸ್ ಆಫ್ ಫಂಕ್ಷನ್ ಬರೋದಾದ್ರೆ ಎಂಟರ್ ಇಂಟು ಸೆಕೆಂಡ್ PUC ಟಾಪಿಕ್. ಫಸ್ಟ್ ಫಂಕ್ಷನ್ ಆಗಿದ್ರೆ ಆಮೇಲೆ 1 ಫಂಕ್ಷನ್ ಆಗಿರಬೇಕಾ? ಹೌದು. ಫಸ್ಟ್ ಫಂಕ್ಷನ್ ಆಗಿದ್ರೆ ಆಮೇಲೆ 2 ಫಂಕ್ಷನ್ ಆಗಿರಬೇಕಾ? ಹೌದು, ಇದನ್ನು ಹೌದು. ಬಟ್ 1 ಫಂಕ್ಷನ್ ಅಂತಂದರೆ ಏನು? ಪ್ರಾಬ್ಲಮ್ಸ್ ವರ್ಕಿಂಗ್ ರೂಲನ್ನು ತೋರಿಸ್ತೀನಿ, ಅದನ್ನು ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ರೆ ಡೆಫಿನೇಷನ್ ಕನ್ಸ್ಟ್ರಕ್ಷನ್ ಆಗಿಬಿಡುತ್ತೆ. ಪ್ರಾಬ್ಲಮ್ಸ್ ವರ್ಕಿಂಗ್ ರೂಲ್ ಆದರೂ ಏನು ಸರ್? ಇದು ಎಕ್ಸಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು 1, 2, 3, ವೈಯಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು ಎ ಬಿ. ಇಲ್ಲಿ ನೀವು ಕ್ಯಾಚ್ ಮಾಡಬೇಕಾಗಿರೋ ಪಾಯಿಂಟ್ ಇಷ್ಟೇ. 1 ಫಂಕ್ಷನ್ ಅಂತಂದರೆ ಸಿಂಗಲ್ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಸಿಂಗಲ್ ಎಲಿಮೆಂಟ್ ಆಫ್ ಎಕ್ಸ್. ಆ ಸಿಂಗಲ್ ಬಳಸಬೇಡ ನಿನ್ನ ಡೆಫಿನೇಷನಲ್ಲಿ, ಅದರ ಬದಲು ನಾನು ಮ್ಯಾಥಮೆಟಿಕಲ್ ಸೆಂಟೆನ್ಸ್ ಯೂಸ್ ಮಾಡಿಕೊಡ್ತೀನಿ. ಟಾಪಿಕ್ ಅರ್ಥ ಆಗೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ.
1 is related to A, 2 is related to B. Suppose 3 is there ಅಂತ ಇಟ್ಕೊಳ್ಳೋಣ. 3 is related to C. ಈ 1 ಮೀನಿಂಗ್ ಹೇಳ್ತೇನೆ, ಮೀನಿಂಗ್ ಹೆಡ್ಡಿಂಗ್ ಅಲ್ಲೇ ಇದೆ. ಒಂದು ಎಲಿಮೆಂಟ್ ಜೊತೆನೇ ರಿಲೇಷನ್ ಆಗಿರಬೇಕು. ಅವು ಬೇಕಾದರೆ 3 ಜೊತೆ ಎ ಆಗಿ 1 ಜೊತೆ ಸಿ ಬರ್ಬೋದು, ತಪ್ಪಿಲ್ಲ. ಹೌದಾ? ಅಲ್ಲಿಗೆ ಈಚ್ 1 ಡೆಫಿನೇಷನ್ ಕನ್ನಡದಲ್ಲಿ ಅರ್ಥ ಮಾಡ್ತೀನಿ. ಏನು? ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ ಅಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೇಮ್ ಅಂತ ಬರ್ಕೊಡೋದು. 2 ಇಂದ ಸಿಗೆ ಬರ್ದೆ ಅಂತ ಇಟ್ಟು ಕ್ಯಾರೋ ಮಾರ್ಕು. ಆಗ 2 ಈಸ್ ಸೇಮ್ ಫಾರ್ ಬಿ ಸಿ ಆಗುತ್ತೆ. ಕ್ಯಾಚ್ ಮಾಡಿ. 2 ಇಂದ ಸಿಗೆ ಆರೋ ಮಾರ್ಕ್ ಬರೆದ್ರೆ 2 2 ಇಮೇಜಸ್ ಅನ್ನು ಸಂಪಾದನೆ ಮಾಡ್ಕೊಂಡಂಗೆ ಲೆಕ್ಕ. ಹೌದಾ? 100%. ಆಗ ಫಂಕ್ಷನ್ ಆಗಲ್ಲ ಫಸ್ಟ್ ಆಫ್ ಆಲ್. ಮತ್ತೆ 1 ಹೆಂಗೆ ಬರುತ್ತೆ? ಅದೇ ರೀತಿ ಇಲ್ಲಿ 1 ಎಲಿಮೆಂಟ್ ಈಸ್ ರಿಲೇಟೆಡ್ ಟು 1 and only 1 ಎಲಿಮೆಂಟ್ ಆಫ್ ವೈ. ಎವ್ರಿ ಯಾವುದು ಖಾಲಿ ಇರಬಾರ್ದು. ಎಲಿಮೆಂಟ್ ಆಫ್ ಎಕ್ಸ್ ಎವ್ರಿ, ಇಲ್ಲಿ ಯಾವುದು ಖಾಲಿ ಹಿಂಗಿಲ್ಲ. ಎವ್ರಿ ಬಡಿಯಿಂದ ಕ್ಲಾಸ್, ಒಬ್ಬನು ಒಳಗಡೆ ಇರಂಗಲ್ಲೆಲ್ಲ ಬಂದ್ಬಿಡ್ಬೇಕು ಆಚೆ. ಅಲ್ಲಿಗೆ ಸೆಂಟೆನ್ಸಲ್ಲಿ ಅಷ್ಟು ಅರ್ಥ ಇದೆ, ಬಿಡಬಾರ್ದು. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಹ್ಯಾಸ್ ಡಿಫ್ರೆಂಟ್ ಇಮೇಜಸ್ ಇನ್, ಇವನ್ ಇಮೇಜಸ್ ಅಂತ ಕರಿತೀವಿ, ಇನ್ ಸೆಟ್ ವೈ. ಡಿಫ್ರೆಂಟ್ ಸೇಮ್ ಇರಬಾರ್ದು, ಡಿಫ್ರೆಂಟ್ ಸೇಮ್ ಇಮೇಜ್ ಇರಬಾರ್ದು. ಅರ್ಥ ಆಯ್ತಾ? ಸಪೋಸ್ ಈಗ ಸರ್ ನಮಗೆ 1 ಫಂಕ್ಷನ್ ಆಗದೆ ಇರೋದಂತ ತೋರಿಸಿ ಸರ್. 1 2 3 ಎ ಬಿ ಸಿ, 1ಗೆ ಇಮೇಜ್ 1, 2ಗೆ ಇಮೇಜ್ 3ಗೆ ಇಮೇಜ್ 1. ಇಸ್ ಇಟ್ 1? ನೋ. ಎವ್ರಿ ಅನ್ನೋದು ಕರೆಕ್ಟ್, ಎಲ್ಲ ಇನ್ವಾಲ್ವ್ ಆಗಿದೆ. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಅನ್ನೋದು ಎಲ್ಲ 1 2 3 ಎವ್ರಿ ರಿಲೇಷನ್ ಇನ್ವಾಲ್ವ್ ಆಗಿದೆ. ಆದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆ ಸಂಪರ್ಕ ಇಟ್ಕೊಂಡಿಲ್ಲ. ಯಾಕೆ ಸರ್? 2 ಮತ್ತು 3 ಅನ್ನೋದು ಬಿ ಜೊತೆ ಸಂಪರ್ಕ ಇದೆ. ಡಿಫ್ರೆಂಟ್ ಅನ್ನೋ ವರ್ಡ್ ವೈಲೆಂಟ್ ಆಯಿತು. ಇಲ್ಲಿ ಉಳಿದ್ರೂ ತಪ್ಪೆ. 2 ಎಲಿಮೆಂಟ್ಸ್ ಹೋಗಿ ಒಂದೇ ಇಮೇಜನ್ನು ಸಂಪಾದನೆ ಮಾಡಿಕೊಂಡ್ರೂ ತಪ್ಪೆ. ಇದು ಫಂಕ್ಷನ್ ಆಗುತ್ತೆ, ಇಲ್ಲ ಅನ್ನಲಿಲ್ಲ. ಆದರೆ 1 1 ಆಗಲ್ಲ, ನಾಟ್ 1 1 ಆಗುತ್ತಿದು. ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್, ದ ವರ್ಕಿಂಗ್ ರೂಲ್ ಆಫ್ 1 1 ಫಂಕ್ಷನ್ ಈಸ್ ರಾಂಗ್ ಇನ್ ದಿಸ್ ಎಕ್ಸಾಂಪಲ್. ಏಕೆ ಸರ್? ಯಾವುದಾದ್ರು ಎಲಿಮೆಂಟ್ ಉಳಿದಿದೆಯಾ? ಇಲ್ಲ. ಸೊ ಎವ್ರಿ ಅನ್ನೋ ವರ್ಡು ನ್ಯಾಯ ಸಿಗ್ತಾ, ವರ್ಡ್ಗೆ ನ್ಯಾಯ ಮಾಡಿದೆ ಪ್ರಾಬ್ಲಮ್. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಅಂದರೆ 1 2 3 ಹ್ಯಾಸ್ ಡಿಫ್ರೆಂಟ್ ಇಮೇಜಸ್. ಇವು ಇಮೇಜಸ್ ಒಂದಕ್ಕೊಂದು ಡಿಫ್ರೆಂಟ್ ಇರಬೇಕಂತ. ಅಂದರೆ 1ಗೆ ಇದ್ದಿದ್ದ ಇಮೇಜ್ ಮತ್ತು 2ಗೆ ಇರಬಾರ್ದು, 3ಗೆ ಇರಬಾರ್ದು. 2ಗೆ ಇದ್ದಿದ್ದ ಇಮೇಜ್ ಮತ್ತು 1ಗೆ ಇರಬಾರ್ದು, 3ಗೆ ಇರಬಾರ್ದು. 3ಗೆ ಇದ್ದಿದ್ದ ಇಮೇಜಸ್ 1ಗೆ ಇರಬಾರ್ದು, 2ಗೆ ಇರಬಾರ್ದು. ಇಲ್ಲಿ ಡಿಫ್ರೆಂಟ್ ಅನ್ನೋ ವರ್ಡ್ ಎಲ್ಲಿ ಕೆಟ್ಟಿದೆ ತೋರಿಸ್ತೀನಿ ನೋಡ್ರಿ. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಅಂದರೆ 1 2 3 ನಾಟ್ ಹ್ಯಾಸ್ ಡಿಫ್ರೆಂಟ್ ಇಮೇಜಸ್. ನಾಟ್ ಯಾಕೆ ಯೂಸ್ ಮಾಡ್ತೀವಿ ಸರ್? ನೋಡಿ, ಬಿ ಅನ್ನೋದು ಇಮೇಜಸ್ ಆಫ್ 2 and 3. ಅಲ್ಲಿಗೆ ಬಿ ಈಸ್ ದ ಸೇಮ್ ಇಮೇಜ್ ಆಫ್ 2 and 3 ಅಂದ್ರೂ ತಪ್ಪಿಲ್ವಾ? ಅಲ್ಲಿಗೆ ಸೇಮ್ ಅನ್ನೋ ವರ್ಡ್ ಬಂದರೆ ಡಿಫ್ರೆಂಟ್ಗೆ ವೈಲೆಂಟೇ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎಕ್ಸ್ ಹ್ಯಾಸ್ ಡಿಸ್ಟಿಂಕ್ಟ್ ಅಥವಾ ಡಿಫ್ರೆಂಟ್ ಇಮೇಜಸ್ ಇನ್ ಸೆಟ್ ಬಿ. ಸೆಟ್ ವೈ, ವೈ ಅಂದರೆ ಎಕ್ಸ್ ತಗೊಂಡ್ರೆ ಎಕ್ಸು, ಎ ಬಿ ತಗೊಂಡ್ರೆ ಎ ಬಿ. ಎವ್ರಿ ಅಂದರೆ ಎಲ್ಲ ಕವರ್ ಆಯಿತು. ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸೆಟ್ ಹ್ಯಾಸ್ ಡಿಫ್ರೆಂಟ್ ಇಮೇಜಸ್. ಡಿಫ್ರೆಂಟ್ ಇಮೇಜಸ್ ಇರಬೇಕು. ಅಂದರೆ 1ಗೆ ಸಪ್ರೇಟ್ ಇಮೇಜ್, 2ಗೆ ಸಪ್ರೇಟ್ ಇಮೇಜ್, 3ಗೆ ಸಪ್ರೇಟ್ ಇಮೇಜ್. ಇಲ್ಲಿ 2 3ಗೆ ಸಪ್ರೇಟ್ ಇಮೇಜಸ್ ಇಲ್ಲ, ಸೇಮ್ ಇಮೇಜ್ ಇದೆ. ಯಾವುದು? ಬಿ. ಅದಕ್ಕೆ ಡಿಫ್ರೆಂಟ್ ಅನ್ನೋ ವರ್ಡ್ ಹೋಯ್ತು. ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಎಕ್ಸ್ ಇಸ್ ರಿಲೇಟೆಡ್ ಟು ಡಿಫ್ರೆಂಟ್ ಎಲಿಮೆಂಟ್ ಆಫ್ ಐ. ಇಟ್ ಈಸ್ ಕ್ಲಿಯರ್ಲಿ 1 1. ಇಲ್ಲಿ ದ ಸೇಮ್ ಎಲಿಮೆಂಟ್ಸ್ 2 and 3 ಹ್ಯಾವಿಂಗ್ ಸೇಮ್ ಇಮೇಜ್ ಬಟ್ ನಾಟ್ ಡಿಫ್ರೆಂಟ್ ಇಮೇಜ್. ಡಿಫ್ರೆಂಟ್ ಇಮೇಜ್ ಇರಬೇಕು, ಇಮೇಜ್ ರಿಪೀಟ್ ಆಗಬಾರ್ದು. 2ಗೆ ಇದ್ದಿದ್ದ ಇಮೇಜು 3ಗೆ ಕವರ್ ಆಗಬಾರ್ದು, ಆಗಿದ್ದರೆ ಅದು 1 1 ಅಲ್ಲ. ಸೊ ದಿಸ್ ಇಸ್ ದ ವರ್ಕಿಂಗ್ ರೂಲ್ ಆಫ್ 1 1 ಫಂಕ್ಷನ್. ಆಮೇಲೆ ಡೆಫಿನೇಷನ್ಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಡೆಫಿನೇಷನ್ ಅರ್ಥ ಮಾಡೋಕ್ಕೆ ಹೊರಡೋಣ. ಈಗ 50+ ಆಗಿದೆ. ಡೇಟಾ ಪ್ರಾಬ್ಲಮಿಂದ ಕ್ಲಾಸ್ ಎಂಡ್ ಮಾಡ್ತಿದ್ದೇನೆ. ಓಕೆ, ಬಾಯ್.